ಹಲೋ ಗೈಸ್, ಎಲ್ಲರಿಗೂ ನನ್ನ ಎರಡನೇ ಕೃಷಿ ವ್ಲಾಗ್ಗೆ ನಿಮಗೆ ಸುಸ್ವಾಗತ. ಈ ವ್ಲಾಗಲ್ಲಿ ನಾವು ಬಂದಿರೋದು ಹುಣಸೂರು ಚೌಡಕಟ್ಟೆ. ಹುಣಸೂರಿಂದ 4 ಕಿಲೋಮೀಟ್ರ್. ಹುಣಸೂರ್ಗೆ ಹೋಗಂಗಿಲ್ಲ, ಹುಣಸೂರಿನಿಂದ ಈ ಕಡೆ 4 ಕಿಲೋಮೀಟ್ರ್ ಐತೆ. ಅಲ್ಲಿ ಇವ್ರ ತೋಟ ಇದೆ. ಇವ್ರ ಹೆಸರು ಬಂದು ತಮ್ಮಯ್ಯ ಅಂತ. ಇವರು 45 ವರ್ಷದಿಂದ ಕೃಷಿಯನ್ನು ಮಾಡ್ತಾರೆ. ಆದರೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ 2-3 ವರ್ಷ ಆಯಿತು. ಇವ್ರ ಹತ್ರ ಕೃಷಿ ಕೇಳೋಕ್ಕೆ ಅಂತಾನೆ ತುಂಬ ಜನ ಬರ್ತಾರೆ. ಆದರೆ ಇವರು 100-120 ಜನ ಮಾತ್ರ ರಿಜಿಸ್ಟರ್ ಮಾಡ್ಕೊಳ್ಳೋದು. ಇವ್ರ ನಂಬರ್ನ ಇಲ್ಲಿ ಡಿಸ್ಪ್ಲೇ ಮಾಡಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಹೋಗಿ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಕೃಷಿ ಕೇಳೋಕ್ಕೆ ಅಂತ ಅಕ್ಕಪಕ್ಕ ಜಿಲ್ಲೆಯಿಂದ ಬರಲ್ಲ. ಹಾಸನ, ಬಳ್ಳಾರಿ, ಚಿಕ್ಕಮಗಳೂರು, ರಾಮನಗರ, ಮಂಡ್ಯ ಇತ್ಯಾದಿಗಳು. ಇವ್ರು ಬೆಳಗ್ಗೆ ಟೈಮಲ್ಲಿ ಅಂದರೆ ಅವ್ರು ಬೆಳಗ್ಗೆ ಸ್ಟಾರ್ಟ್ ಮಾಡೋದು 7:30ಯಿಂದ ಸಂಜೆ 4:30-5 ಗಂಟೆ ತನಕ ಆಗುತ್ತೆ. ಬೆಳಗ್ಗೆ ಟೈಮಲ್ಲಿ ನಿಮಗೆ ಬಂದಿದ ತಕ್ಷಣ ಕಷಾಯ ಕೊಡ್ತಾರೆ. ಅದಾದಮೇಲೆ ಒಂದು ಸ್ವಲ್ಪ ಕಾಳುಗಳು ಮತ್ತು ಬೆಲ್ಲ, ತೆಂಗಿನಕಾಯಿ ಪೀಸು ಇದಿರುತ್ತೆ. ಅದೆಲ್ಲ ತಿಂದರೆ ನಿಮಗೆಲ್ಲ ಹೊಟ್ಟೆ ತುಂಬೋಗುತ್ತೆ. ಅದೆಲ್ಲ ಆದಮೇಲೆ ನಿಮಗೆ ಎಕ್ಸ್ಪೆರಿಮೆಂಟ್ ಎಲ್ಲ ತೋರಿಸ್ತಾರೆ. ಅವ್ರು ಯಾವ ರೀತಿ ಎಲ್ಲ ಮಾಡೋರೆ, ಹೊಸದಾಗಿ ಸ್ಟಾರ್ಟ್ ಮಾಡ್ತಾರಲ್ಲ ಅವ್ರು ಯಾವ ರೀತಿ ಮಾಡಬೇಕು, ಹಾಗೆ ತುಂಬ ಥರ ಹೆಲ್ಪ್ ಆಗುತ್ತೆ ಅಲ್ಲಿ ಹೋದ್ರೆ ನೀವು. ಅದನ್ನೆಲ್ಲ ತೋರಿಸ್ತಾರೆ. ಅದಾದಮೇಲೆ ಮಧ್ಯಾಹ್ನ ಊಟ ಟೈಮ್ ಬಂದರೆ ಚೆನ್ನಾಗಿರೋ ಊಟ ಎಲ್ಲ ಕೊಡ್ತಾರೆ. ಆಮೇಲೆ ಅಲ್ಲೆಲ್ಲ ಏನೆಲ್ಲ ಎಕ್ಸ್ಪ್ಲೈನ್ ಮಾಡಿರ್ತಾರೆ ನಿಮಗೆ. ಅದಾದಮೇಲೆ ಡೌಟ್ ಬರ್ತಲ್ಲ, ಕ್ವಶನ್ಸು, ಅವೆಲ್ಲ ಒಂದು ಟೈಮಲ್ಲಿ ಕೂತ್ಕೊಂಡು ಮಾಡ್ತಾರೆ. ಅಂದರೆ ಅವ್ರು ಮಾಡೋದು ಎಕ್ಸ್ಪೆರಿಮೆಂಟ್ ಎಕ್ಸ್ಪ್ಲೈನ್ ಮಾಡ್ತಾರಲ್ಲ, ಆ ಟೈಮಲ್ಲಿ ಅವ್ರು ಯಾವುದೇ ಕ್ವಶನ್ಸು ಕೇರ್ ಮಾಡಲ್ಲ. ನೀವು ಇಲ್ಲಿ ಬಂದಾದ್ಮೇಲೆ ಎಲ್ಲ ಕೇಳೋದು, ನಿಮ್ಮೆಲ್ಲ ಡೌಟ್ನು ಕ್ಲಿಯರ್ ಮಾಡ್ಕೊಳ್ತಾರೆ. ನಿಮಗೆ ಅಲ್ಲಿ ಹೋದರೆ ತುಂಬ ಅಂದರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ನೀವು ಹೋಗಿ ಅಲ್ಲಿ ಅವ್ರ ಲೊಕೇಶನ್ನು ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಹೋಗಿ ನೋಡಿ. ಮತ್ತು ಇನ್ನೊಂದೇನೆಂದರೆ ತಿಂಗಳಿಗೆ 1 ಸಲ ಮಾತ್ರ ಮಾಡೋದು, ಅದು 2ನೇ ಭಾನುವಾರ ಮಾತ್ರ. ವರ್ಷಕ್ಕೆ 12 ಸರಿ. ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಯಾವುದೇ ಒಂದು ಇತಿಹಾಸ ತಗೊಳ್ಳಿ, ಕಿಲೋಮೀಟ್ರಿಗೆ ಒಂದು ಕೆರೆ, ನಮ್ಮ ಊರಿನಿಂದ ನೀವು ಬರೋದು ನೋಡಿರ್ಬೋದು. ಈಗ ಸ್ವಲ್ಪ ನೀವು ಕತ್ತಲೆಯಲ್ಲಿ ಬಂದರೆ ಗೊತ್ತಾಗಲಿಲ್ಲ. ನಮ್ಮಲ್ಲಿ 7, 8, 9 ಕೆರೆ ಇದೆ ಸುತ್ತ. ಅದೇ ರೀತಿ ನಮ್ಮ ರಾಜ್ಯದ ಯಾವುದೇ ಮೂಲೆ ಹೋದ್ರೂ ನೀವು ನಮ್ಮ ವಿಸ್ತೀರ್ಣಕ್ಕೆ ತಕ್ಕಂತೆ 1 ಕಿಲೋಮೀಟ್ರ್ ಒಂದೊಂದು ಕೆರೆ. ನಮ್ಮದು 1 ಕಿಲೋಮೀಟ್ರಲ್ಲಿ 5-6 ಕೆರೆ ಇದೆ. ಮೊದಲು ನಮಗೆ ಕೃಷಿಗೆ ಎಲ್ಲರಿಗೂ ಬೇಸಾಯಕ್ಕೆ ನಮಗೆ ಮೂಲ ಮಳೆಯ ನೀರು. ನಮ್ಮ ಕೃಷಿಗೆ ಮೂಲ ಯಾವುದು? ಮಳೆಯ ನೀರು. ಒಂದು ಮಳೆಯ ನೀರು ನೀವು ಬೇರೆ ನೀರು ಬಿಟ್ಟಿದ್ದಕ್ಕೆ 10 ಪಾಲು ಶ್ರೇಷ್ಠ. ಯಾಕೆಂತಂದರೆ ಅದು ವಾತಾವರಣದಲ್ಲಿರುವಂಥ ಎಲ್ಲ ಥರದ ಶಕ್ತಿಯನ್ನು ತಗೊಂಡು ಬಂದು ನಿಮ್ಮ ಭೂಮಿಗೆ ಕೊಡ್ತದೆ. ಅದಕ್ಕೆ ಮಳೆಯ ನೀರು ಭಾಳ ಶ್ರೇಷ್ಠ. ನೀವು ಮಳೆ ಬಿದ್ದು ಮರುದಿನ ಸುಮ್ಮನೆ ಎಲ್ಲ ತಿರುಗಾಡ್ಕೊಂಡು ಬನ್ನಿ, ಚಿಗುರು ಬಂದ್ಬಿಟ್ಟಿದೆ. ಮಾರನೇ ದಿನ ನೋಡಿದ್ರಂತೂ ಎಲ್ಲ ಮರನೂ ಚಿಗುರು ಬಂದ್ಬಿಡ್ತದೆ. ಅಂದರೆ ಅದಕ್ಕೆ ಅಮೃತಕ್ಕೆ ಸಮ. ಮಳೆಯ ನೀರು ಅಮೃತಕ್ಕೆ ಸಮ, ಭಾಳ ಶ್ರೇಷ್ಠ ನೀರು. ಆಮೇಲೆ ಏನು ಮಾಡೋದು, ನಾವು ಅದನ್ನು ಕೆರೆ ಕೌಂಟೆಯಲ್ಲಿ ಸ್ಟಾಕ್ ಇಟ್ಕೊಂಡು ಕೆರೆಯ ನೀರನ್ನು ಬಳಸ್ತಾ ಇದ್ದೋ, ನದಿಯ ನೀರನ್ನು ಬಳಸ್ತಾ ಇದ್ದೋ. ಆಮೇಲೆ ನಮ್ಮ ಜನರಿಗೆ ಅದೇನೋ ಒಂದು ಆಲೋಚನೆ ಬಂತು, ಏನೋ ಗೊತ್ತಿಲ್ಲ, ಅಣೆಕಟ್ಟುಗಳನ್ನು ನಿರ್ಮಾಣ ಮಾಡಿದ್ರು. ಅಣೆಕಟ್ಟುಗಳನ್ನ ನಿರ್ಮಾಣ ಮಾಡಿದ ಮೇಲೆ ಅನೇಕ ದೇಶಗಳಿಗೆ ದರಿದ್ರ ಸ್ಟಾರ್ಟ್ ಆಯಿತು. ನಮ್ಮಲ್ಲಿ ಏನೋ ಒಂದು 5% ಉಪಯೋಗ ಆಗಿರ್ಬೋದು, ಅದು 90% ನಮಗೂ ಅದು ದರಿದ್ರನೇ. ಅದು ಹೇಗೆ ಅಂತ ನಿಮಗೆ ಹೇಳಬೇಕಾದ್ರೆ ಅದಕ್ಕೆ 2 ದಿನ ಫುಲ್ಲು ಮಾತಾಡಬೇಕಾಗುತ್ತೆ. ಅಣೆಕಟ್ಟು ಕಟ್ಟಿ ನಾವು ಬೆಳೆದಿರೋದು ಏನಪ್ಪ ಅಂದರೆ ಕಬ್ಬು, ಗೋಧಿ, ಭತ್ತ. ಇದು 3 ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ನೀವೆಲ್ಲರೂ ಹೇಳ್ಬೋದು, ಓ ನಾಗಾರ್ಜುನದಲ್ಲಿ ಬೋರ್ಡ್ ಹಾಕಿದ್ದಾರೆ, ಸಕ್ಕರೆಯ ನಾಡು ನಾಗಾರ್ಜುನಕ್ಕೆ ಸ್ವಾಗತ. ಮಂಡ್ಯದವರು ಬೋರ್ಡ್ ಹಾಕಿದ್ದಾರೆ, ಕಬ್ಬಿನ ನಾಡು ಸಕ್ಕರೆಯ ನಾಡಿಗೆ ಸ್ವಾಗತ. ಯಾಕ್ರೆ ನೀವು ಕಬ್ಬು ಬೆಳೆದಿರಂತ ನಾನು ಮಂಡ್ಯದಲ್ಲಿ ಕೇಳಿದ್ರೆ ಕಪ್ಪಾಲು ಬರೆಸ್ತಾರೆ. ಅದು ಬಿಟ್ಟು ನಮ್ಗೆ ಇನ್ನೇನು ಬೇರೆ ಇಲ್ಲ. ಹುಣಸೂರಲ್ಲಿ ನಿಂತ್ಕೊಂಡು ಯಾಕಯ್ಯ ಹೊಗೆ ಸೊಪ್ಪು ಬೆಳೆಸ್ತೀರಾ ಅಂತ ಹೇಳಿದ್ರೆ ನಾವು ಬದುಕೋದು ಬೇಡವಾ? ಶಿವಮೊಗ್ಗ, ಹುಬ್ಬಳ್ಳಿ, ಧಾರವಾಡದನ್ನು ಕೇಳಿದ್ರೆ ಅವ್ರು ಹೊಗೆ ಸೊಪ್ಪಲ್ಲಿ ಏನು ಬದುಕ್ತಾ ಇಲ್ಲ, ಇನ್ನೊಬ್ರೇನು ಕಬ್ಬಿಂದಾನೇ ಬೆಳೀತಾ ಇಲ್ಲ. ಈ ಅಣೆ. ಎರಡನೇದು, ಇದಕ್ಕೆ ಇದ್ರದ್ದು ಒಂದು 15 ಅಡಿ ದೂರದಲ್ಲಿ ನೀವೇನು ಮಾಡಬೇಕು, ಒಂದು ಬಿದಿರನ್ನು ನಟ್ಕೊಳ್ಬೇಕು. ಪ್ರತಿಯೊಬ್ಬರು ನಿಮ್ಮ
ಬೋರ್ವೆಲ್ಲಿಂದ 15 ಅಡಿ ದೂರ ಹತ್ರ ನಟ್ರೆ ಏನಾಗ್ಬೋದು ಅಂತ ಹೇಳಿದ್ರೆ ಅದು ಬೆಳೀತಾ 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 ಸ್ಪ್ರೆಡ್ ಆಗ್ತದೆ. ಅವಾಗ ನಿಮ್ಮ ಬೋರ್ ರಿಪೇರಿ ಮಾಡಕ್ಕೆ ಹೋದಾಗ ಅಥವಾ ಏನಾದರೂ ಒಂದು ಆದಾಗ ಏನಾಗ್ತದೆ ನಿಮಗೆ ಕಷ್ಟ ಆಗ್ತದೆ. ಅದಕ್ಕೆ ಏನು ಮಾಡಬೇಕು, ಒಂದು 15 ಅಡಿ ದೂರದಲ್ಲಿ ಏನು ಮಾಡ್ಬೇಕು ನೀವು ಒಂದು ಈ ಬೋರ್ ಎಲ್ಲ ಬರೋಕ್ಕೆ ಮೊದಲು ಇನ್ನೊಂದು ಕೃಷಿಯಲ್ಲಿ ಒಂದು ಭಾಳ ಸೀಕ್ರೆಟ್ ಒಂದಿದೆ, ಬಹುಶಃ ಅದು ಕೆಲವ್ರಿಗೆ ಗೊತ್ತಿರ್ತದೆ. 1 ಮೀಟರ್ ಅಗಲದಲ್ಲಿ ಒಂದು ರಾತ್ರಿಗೆ 12 ಲೀಟರ್ ನೀರು ಬರುತ್ತೆ. ಯಾವ ನೀರಿದು? ಇಬ್ಬನಿಯ ನೀರು. ಇದನ್ನ ಕರ್ನಾಟಕ ಸರ್ಕಾರ 48 ವರ್ಷದ ಹಿಂದೆ ಇದನ್ನ ಇಂಪ್ಲಿಮೆಂಟ್ ಮಾಡಕ್ಕೆ ಅಂದ್ಬಿಟ್ಟು ಒಬ್ಬ IAS ಆಫೀಸರ್ನ ಚೇರ್ಮನ್ ಆಗಿ ಮಾಡಿಟ್ಟಿದ್ರು. ಈಗ ನಮ್ಗೆ ತುಂಬ ಜನ ಕರೀತಾರೆ, ನಿಮಗೆ ನಾನು ಆ ಪ್ರಶಸ್ತಿ ಕೊಡ್ತೀನಿ, ಈ ಪ್ರಶಸ್ತಿ ಕೊಡ್ತೀನಿ. ಪ್ರಶಸ್ತಿ ಕೊಟ್ಟಾದ್ಮೇಲೆ ಏನು ಹೇಳ್ತಾರೆ ಅಂದರೆ ಹಿಂಗೆ ಮಾತಾಡೋದು ನಿಲ್ಲಿಸು ಅಂತ. ಯಾಕೆ ಬೇಕು? ಏನೋ ಸ್ವಲ್ಪ ಈಸ್ಕೊಂಡು ಎಲ್ಲರೂ ಬದುಕ್ಕೊಂಡು ನೋಡ, ಅವನು ಅರ್ಥ ಹಾಕೊಂತಾನೆ, ಇಷ್ಟ ಹಾಕೊಂತಾನೆ. ಹೇಳಿ ಅದೆಂತ ಲಾರ್ಡೆ ಇರಲಿ ಹೇಳಿ, ಹೋಗಯ್ಯ ಇಟ್ಬಿಡಿ, ಫೋನ್ ಇಟ್ಬಿಡಿ. ತುಂಬ ಡೇಂಜರಸ್ ಇದು. ಅಟ್ಲೀಸ್ಟು ನೀವೆಲ್ಲ ಮಲಗುವಾಗ 20 ಅಡಿ ದೂರದಲ್ಲಿ ಬಿಸಾಕಿರ್ಬೇಕು. ಇದನ್ನ ಇಡೋದಲ್ಲ, ತಗೊಂಡೋಗಿ ಬಿಸಾಕ್ಬಿಡ್ಬೇಕು. ಮತ್ತು ಕೆಲವರೆಲ್ಲ ಇದು ಏನು ವೈಬ್ರೇಟ್ರಲ್ಲಿ ಇಟ್ಬಿಡ್ತೀವಿ, ಅವೆಲ್ಲ ಒಳ್ಳೇದಲ್ಲ. ಏನು ತಿಳ್ಕೊಂಡಿದ್ದೀರಿ ನೀವು? ಇದನ್ನ ನಾವು ಗ್ರಾಚಾರಕ್ಕಿಂತ ಇಟ್ಕೊಂಡಿದ್ದೀವಿ ಅಷ್ಟೇ. ಇದೇನು ಬೇಡ. ನಾನು ಅದೇ ಒಂದು 5 ವರ್ಷದ ಕಟ್ಟಾಗಿದ್ದೀನಿ, ನಾನು ಕುತ್ಕೊಂಡ್ಬಿಡ್ತೀನಿ. ನಾನು ಬೇಡ. ಅದು ಯಾರ್ಯಾರೋ ಬಂದು ಹುಡುಗರು 4-5 ವರ್ಷದಿಂದ ನನ್ನನ್ನು ಹಿಂಗೆ ಮಾಡಿ ಅಂತ ಹೇಳ್ತೀವಿ. ಏನು ಅವಶ್ಯಕತೆ ಏನಿಲ್ಲ. ಇವೆಲ್ಲ ಔಷಧಿ. ನೀವು ಈ ಕಡೆಯಿಂದ ಬಂದಿದ್ರೆ ರತ್ನಾಪುರಿ, ಅದು ಮೊದಲನೇ ಕಾಲೋನಿ, ಇದು 2ನೇ ಕಾಲೋನಿ. 1951ರಲ್ಲಿ ನಾವು ಇಲ್ಲಿ ಹುಟ್ಟಿದ್ದು. 51ರಲ್ಲಿ ಹುಟ್ಟಿದ್ರಲ್ಲಿಂದ ಇಲ್ಲಿವರೆಗೂ ನಾವು ಇಲ್ಲಿ ಇದ್ದೀವಿ. ಈ ಮರಕ್ಕೆ ಎಷ್ಟು ವರ್ಷ ಆಯಿತು ಅಂದರೆ ನಮ್ಮ ಡ್ಯಾಡಿ ಇರುವಾಗಲೇ ಈ ಮರ ಹಿಂಗಿತ್ತು. ಇನ್ನು ಅದಕ್ಕೆ ಮೊದಲು ಎಷ್ಟು ಇದೆಯೋ ಗೊತ್ತಿಲ್ಲ. ಅದಕ್ಕೆ ನಾನು ತುಂಬ ಜನರಿಗೆ ಕೃಷಿ ಮಾಡೋದು ಹೇಳ್ತೀನಿ, ಕುರುಬೇವು, ಹೆಬ್ಬೇವು, ಮಾಗನಿ, ತೆಂಗು, ಅಡಿಕೆ ಎಲ್ಲ ಹಾಕಿ. ಅಲ್ಲಿ ಒಂದು ಅರಳಿ ಹಾಕಲೇಬೇಕು, ಒಂದು ಬಿಲ್ಪತ್ರೆ ಹಾಕಬೇಕು, ಒಂದಿಷ್ಟು ಹೊಂಗೆ ಹಾಕಬೇಕು, ಒಂದು ಹಾಲು ಹಾಕಬೇಕು, ಒಂದು ಅರಳಿ. ಯಾಕೆಂದರೆ ಆ ತ್ಯಾಗ, ಮಾಗನಿ, ಹೆಬ್ಬೇವನ್ನ ಮಕ್ಕಳು ಮೊಮ್ಮಕ್ಕಳು ಕರ್ಕೊಂಡು ತಿನ್ಕೋತಾರೆ. ಅರಳಿ ಮರ ಯಾರೂ ತಿನ್ಕೊಳ್ಳಲ್ಲ, ಕಡಿಯಲ್ಲ. ಕಡಿದ್ರು ಯಾರೂ ಬರಲ್ಲ, ಕಡಿದ್ರು ಯಾರೂ ತಗೊಳ್ಳಲ್ಲ. ಅದೇನಿರ್ತದೆ, ನಿಮ್ಮನ್ನು ಜನ ನೆನೆಸ್ತಾರೆ, ಅಪ್ಪ ಅದು ಯಾರೋ ಒಬ್ರು ಇದ್ರು ಈ ಮರ ನಟ್ಬಿಟ್ರು. ನಿಮ್ಗೆ ಯಾರು ಅಂತ ಗೊತ್ತಿಲ್ಲದೆ ಇದ್ರು ಆ ಮರದಲ್ಲಿ ನರದಲ್ಲಿ ಕುತ್ಕೊಂಡಾಗ ಅವ್ರು ಹೇಳ್ತಾರೆ, ಪುಣ್ಯಾತ್ಮ ಯಾರು ನಟ್ಟು. ಆ ಬ್ಲೆಸ್ಸಿಂಗ್ಸು, ಆಶೀರ್ವಾದ ಇದೆಯಲ್ಲ, ನೀನು ಮರದಲ್ಲಿ ಸಿಗಾಕಿದ್ರೆ ನೀನು ರಿಲೀಸ್ ಮಾಡ್ತೀವಿ. ನೀನು ಒಳ್ಳೆ ಕೆಲಸ ಮಾಡಿದ್ದಾನೆ ಬಿಡಯ್ಯ. ಜಗತ್ತಿನಲ್ಲಿ ಒಳ್ಳೆ ಶ್ರೇಷ್ಠವಾದ ಕೆಲಸ ಯಾವ್ದು ಗೊತ್ತಾ? ಮರ ನಡೋದು. ಅದರಲ್ಲಿ ಯಾವ್ದ್ಯಾವುದೋ ಮರ ನಡೋದಲ್ಲ. ಕೆಲವರು ಹೇಳ್ತಾರೆ ಪ್ರಾಣಿ ಪ್ರಿಯರಪ್ಪ ನಾವು ಅಂತ. ಏನು ಪ್ರಾಣಿ ಪ್ರಿಯರು? ಮೀನು ಸಾಕ್ತಾ ಇದ್ದೀನಿ, ದಿನ ಹೋಗಿ ನೋಡ್ತಾರೆ. ನೀನು ಯಾಕೆಂದ್ರೆ 50 ಗ್ರಾಮ್ ಬಂತ, 100 ಗ್ರಾಮ್ ಬಂತ, ಯಾವಾಗ ಕುಯ್ಕೊಳ್ಳುವ. ನಮ್ಮ ತಂಗಿ ಮಗನ ಅಲ್ಲಿ ಪ್ರಾಣಿ ಪ್ರಿಯ ಅಂದ್ಬಿಟ್ಟು, ಭಾಳ ಪ್ರಾಣಿ ಪ್ರಿಯ ಅಂದ್ಬಿಟ್ಟು ಅವ್ರಿಗೆಲ್ಲ ಹೋಗಿ ಪ್ರಶಸ್ತಿ ಎಲ್ಲ ಕೊಟ್ಬಿಡ್ತಾರೆ. ಅವ್ನಿಗೆ ಕೋಳಿ ಸಾಕಿದ್ದಾನೆ, ಮಾಮ ಇವತ್ತು 100 ಗ್ರಾಮ್ ಜಾಸ್ತಿ ಆಯ್ತು, ಇನ್ನೊಂದು ದಿನ ತಗಡಿ ತಗೊಂಡು ಯಾಕೋ ತೂಕ ಆಗ್ತದೆ. ಯಾಕೆ? ಮಾರ್ಕೊಳ್ಳೋಕೆ. ಅದು ಪ್ರಾಣಿ ಪ್ರಿಯ ಅಲ್ಲ. ಇನ್ನು ಕೆಲವರು ಏನು ಮಾಡ್ತಾರೆ ಅಂದರೆ ದೇವಸ್ಥಾನಗಳಲ್ಲಿ ನೀರು ಕೊಟ್ಬಿಟ್ಟು ನನ್ನೇ ಮುಂದೆ ಬರಬೇಕು, ಇಲ್ಲದೆ ನಾನು ದುಡ್ಡು ಕೊಡಲ್ಲ. ಏನು ನೀನು ಕೊಟ್ಟ ದಾನ ನಿನಗೆ ಗೊತ್ತಾಗಬಾರ್ದು. ಅಲ್ಲಿ ಏನಾದರೂ ನೀನು ಹೆಸರು ಬರೆಸ್ಬಿಟ್ರೆ ಆ ದಾನಕ್ಕೆ ನೀನು ಯೋಗ್ಯನಲ್ಲ, ಫಲಕ್ಕೆ ಯೋಗ್ಯನಲ್ಲ. ನೀವು ಎಲ್ಲೇ ದಾನ ಕೊಡಿ, ನಿಮ್ಮ ಹೆಸರು ಹೇಳಕ್ಕೆ ಹೋಗ್ಬೇಡಿ. ನಾನು ಕೊಟ್ಟಿದ್ದೀನಿ ಅಂತಲೂ ಎಲ್ಲೂ ಹೇಳ್ಬೇಡಿ. ಅದು ಭಾಳ 2 kg ಬೆಲ್ಲ, 2 kg ದ್ವಿದಳ ಧಾನ್ಯದ ಹಿಟ್ಟು, ಮತ್ತು ಯಾವ ಜಮೀನಿಗೆ ಹಾಕ್ತಿರೋ ಅಲ್ಲಿದು ಒಂದು ಹಿಡಿ ಮಣ್ಣು. ಇದು ನಮ್ಮ ಸುಭಾಷ್ ಪಾಳೇಗಾರ್ ಅವರು ಮಾಡಿಕೊಟ್ಟ ಅಂತ ಒಂದು ಫ್ರೀ ಮೆಥಡ್ ಇದು. ಇನ್ನೊಂದ್ಸರಿ ನೆನ್ಪಿಟ್ಕೊಳ್ಳಿ, 200 ಲೀಟರ್ ನೀರು, 10 kg ದರದ ಬೆಲ್ಲ ನನ್ನಲ್ಲಿ ಸಿಕ್ಕಲಿಲ್ಲ ಅಂದರೆ ನಿಮ್ಮ ತೋಟದಲ್ಲಿ ಎಳ್ನೀರಿದ್ರೆ, ಬಾಳೆಹಣ್ಣಿದ್ರೆ, ಬೇರೆ ಏನಾದರೂ ಸಿಹಿ ಇರೋದು ಸಪೋಟ ಇದ್ದರೆ ಅದು ನಡೀತದೆ. ಬೆಲ್ಲ. ಆಮೇಲೆ ದ್ವಿದಳ ಧಾನ್ಯದ ಹಿಟ್ಟು. ದ್ವಿದಳ ಧಾನ್ಯ ಅಂದರೆ ನೀವು ಇಂಗ್ಲೀಷಲ್ಲಿ ಹೇಳ್ತಾರೆ ಡೈಕಾಟ್, ಬೈಕಾಟ್. ಆ ದ್ವಿದಳ ಧಾನ್ಯ, ಅದರಲ್ಲಿ ಹುರುಳಿಯನ್ನು ನಾವೆಲ್ಲರೂ ಬಳಸ್ತೀವಿ. ಆದರೆ ಅಲಸಂದೆ ಬಳಸಿದ್ರೆ ಒಳ್ಳೆಯದು. ಯಾಕೆಂದರೆ ಯಾವ ಬೆಳೆಗೆ ಬೇಗ ಹುಳ ಬೀಳ್ತದೋ ಅದನ್ನು ನಾವು ಕೃಷಿಯಲ್ಲಿ ಬಳಸ್ಕೋಬೇಕು, ಔಷಧಿಯಾಗಿ ಬಳಸ್ಕೋಬೇಕು. ಅಲಸಂದೆಗೆ ಬೇಗ ಹುಳ ಬೀಳುತ್ತೆ. ಚೀಪಲ್ಲಿ ಸಿಕ್ಕೋದು ಹುರುಳಿ. ಇವತ್ತು ನಿಮ್ಮ ಮನೇಲಿ ಯಾವ ಕಾಳು ತಂದು ಸಾರು ಮಾಡದೇ ಇದ್ರು ಪರವಾಗಿಲ್ಲ, ವಾರದಲ್ಲಿ 1 ದಿನ ಆದರೂ ನೀವು ಹುರುಳಿ ಕಾಳಲ್ಲಿ ಸಾರು ಮಾಡ್ತೀನಿ. ನೀವು ಇವಾಗ BA, BSc, MSc ಮಾಡಿಬಿಟ್ಟು ಆಮೇಲೆ ನೋಡಬೇಕು ನೀವು, ಎಷ್ಟು ಎಲ್ಲ ಓದಿದ್ದಾರೆ. ಮಗು ನೆಗಡಿ ಆದರೆ SLC ಓದಿರೋ ನರ್ಸಮ್ಮನ ಹತ್ರ ತಗೊಂಡು ಹೋಗ್ತಾರೆ. ಹೌದಾ? ನೀನೆಷ್ಟು ಓದಿದ್ಯಾ? ನಾನು B.Ed, MSc, MA ಏನು ಮಾಡಿದ್ದೀನಿ.
ನಿಮ್ಮ ಯಜಮಾನರು ಅವರು BCom M.Com M.Tech ಎಲ್ಲ ಮಾಡೋರೆ. ಮಗುಗೆ ನೆಗಡಿ ಆದಾಗ ಏನು ಮಾಡ್ತೀರಿ? SLC ಓದಿರೋದು ಅರಸಮ್ಮನ ಹತ್ರ ತಗೊಂಡು ಹೋಗ್ತೀವಿ ಅಂದರೆ SLC ಅಂತ ನಾನು ಹೇಳ್ತಾ ಇಲ್ಲ. ಬಟ್ ನೀವು ಇಷ್ಟೆಲ್ಲ ಓದಿ ಏನು ಪ್ರಯೋಜನ ಬಂತು? ನಮ್ಮ ಕಷಾಯ, ಧನಿಯಾ, ಜೀರಿಗೆ, ನೆಗಡಿ ತುಂಬ ವೈದ್ಯರು ಹೇಳ್ತಾರೆ, ಭಾಳ ಸರಳ. ಬೇರೆ ಬೇರೆ ದೇಶದಲ್ಲಿ ಒಳ್ಳೊಳ್ಳೆ ವೈದ್ಯರು, ನಮ್ಮ ಕರ್ನಾಟಕದಲ್ಲೂ ಇದ್ದಾರೆ, ಒಳ್ಳೊಳ್ಳೆ ವೈದ್ಯರು ಇದ್ದಾರೆ, ಇಲ್ಲ ಅಂತ ಹೇಳ್ತಾರೆ. ಭಾಳ ಕಡಿಮೆ ಹುಡುಕ್ಬೇಕು ನೀವು ಅದನ್ನ. ಒಬ್ಬ ಹೇಳ್ತಾನೆ, ಡಾಕ್ಟ್ರು ನೆಗಡಿ ಆಗಿದೆಯಲ್ಲ ಏನು ಮಾಡೋದು? ನೀನು ಔಷಧಿ ತಗೊಳ್ಳೋದಿದ್ರೆ 7 ದಿನ ಇರ್ತದಯ್ಯ. ನೀನು ಔಷಧಿ ತಗೊಳ್ಳೋದ್ರೆ ಎಷ್ಟು ದಿನ ಇರ್ತದೆ? 7 ದಿನ ಇರ್ತದೆ. ಸುಲಭ, ಈಸಿ, ತಗೊಳ್ಳಿ. ಕಷ್ಟ ಅಂತ ಹೇಳಿದ್ರೆ ಯಾವ್ದಾದ್ರು ಕೃಷಿನ ಆಯ್ತಾ? ಇಲ್ಲಿ ಏನು ಗೊತ್ತಾ, ನಿಮ್ಗೆ ಇಲ್ಲಿ 200 ಲೀಟರ್ ನೀರು ಅಂದರೆ ಇಲ್ಲಿ ಏನು ಮಾಡಬೇಕು, ನೀವು 200 ಲೀಟರ್ ನೀರಲ್ಲಿ ಒಂದು 180 ಲೀಟರ್ ನೀರು ತಗೋಬೇಕು. ಫುಲ್ಲು ನೀವೇ 200 ಲೀಟರ್ ನೀರು ತಗೊಂಡ್ಬಿಟ್ಟು ಇಲ್ಲಿ ಬೇರೆ ಹಾಕೋಕ್ಕಾಗಲ್ಲ. ಒಂದು 180 ಲೀಟರ್ ನೀರು ತಗೊಳ್ಳಿ. ಇದಕ್ಕೆ ನೀವೇನು ಮಾಡಬೇಕಂದ್ರೆ ಸಿಂಪಲ್ ಆಗಿ ಇದಕ್ಕೆ ಬೇಕಾಗಿರೋದು, ನೀವು ಇದಕ್ಕೆ ನಿಮ್ಮ ದೇಶಿ ಇಲ್ಲಿ ನಿಮ್ಮಲ್ಲಿ ನೈಸರ್ಗಿಕವಾಗಿ ಬೆಳೆದಂಥ ಬೆಲ್ಲವನ್ನು ಒಂದು 2 kg ಅಷ್ಟು ಬೆಲ್ಲವನ್ನು ಏನು ಮಾಡಬೇಕು, ನೀವು ಇಲ್ಲಿ ಕಲಿಸ್ಕೊಳ್ಬೇಕು. ನಾವು ಜೀವಾಮೃತ ಕೇಳ್ದಂಗೆ ಅಲ್ಲಿ ಬಾಳೆಹಣ್ಣು, ಕಲ್ಲಂಗಡಿ ಹಣ್ಣು, ಎಳ್ನೀರು ಆಗಲ್ಲ. ಇಲ್ಲಿ ಜೀವಾಮೃತನೇ ಬೇರೆ, ಇದು ಮಾಡ್ತಿರೋದು ಯಾವುದು? ಗೋಕೃಪಾಮೃತ. ಇದಕ್ಕೇನು ಮಾಡ್ಬೇಕಂದ್ರೆ ನಮ್ಮ ಯೋಗೇಶ್ ಅವರು ಅವ್ರ ಬಗ್ಗೆ ಹೇಳ್ತಾರೆ. ಅವರು ಸ್ವಲ್ಪ ಬೆಲ್ಲ ಎಲ್ಲ ಮಾಡಿದ್ದಾರೆ. ಅವ್ರದ್ದೇ ಬೆಲ್ಲವನ್ನು ಇವತ್ತು ನಾವು ಇಲ್ಲಿ ಕಲಿಸಿಟ್ಟಿದ್ದೀವಿ. ನೀವೇನು ಮಾಡಬೇಕು, 200 ಲೀಟ್ರ್ ನೀರಿಗೆ ಕಪ್ಪು ಬೆಲ್ಲನೇ ಹಾಕ್ಬೇಕು. ನೈಸರ್ಗಿಕ ಬೆಲ್ಲ, ಕಪ್ಪಿಗೆ ಇರೋದು, ಕಲರ್ ಬರಲ್ಲ. ಯಾವ ಬೆಲ್ಲ ಕಲರ್ ಬಂತೋ ಅದು ನೈಸರ್ಗಿಕ ಬೆಲ್ಲ ಅಲ್ಲ. ಬೆಲ್ಲದ ಬಗ್ಗೆ ಮುಂದೆ ಹೇಳ್ಕೊಡ್ತೀನಿ ನಾನು. 2 kg ಇದೆ, ಒಂದು 2 kg ಬೆಲ್ಲವನ್ನು ನೀವು ಹಾಕಬೇಕು. ಇದನ್ನೇನು ಮಾಡಬೇಕು, ನೀರಿಗೆ ಫಸ್ಟ್ ಏನು ಮಾಡಬೇಕು, ಬೆಲ್ಲವನ್ನು ಹಾಕಬೇಕು. ಬೆಲ್ಲವನ್ನು ಏನು ಮಾಡಬೇಕು, ನಾವು ನಿಮಗೆ ತೋರ್ಸೋಕ್ಕಾಗಿಲ್ಲ, ಅದು ಕಲಸ ಗಟ್ಟಿ ನಿಧಾನ ಆಗ್ತದೆ ಅಂದ್ಬಿಟ್ಟು ಈಗ ನೀವು ಹಾಕ್ಬಿಟ್ಟು ಹಿಂಗೆ ತಿರುಗಿಸ್ಕೋಬೇಕು. ಹಿಂಗೆ ಕ್ಲಾಕ್ ವಾಯ್ಸೇ ತಿರುಗಿಸ್ಬೇಕು ಅಂತೇನಿಲ್ಲ, ಆ್ಯಂಟಿ ಕ್ಲಾಕ್ ವಾಯ್ಸ್ ತಿರುಗಿಸ್ಬೋದು. ಬಟ್ ನಮ್ಮ ಇದೇನು ಕ್ಲಾಕ್ ವಾಯ್ಸೇ ಇರಬೇಕು, ಒಳ್ಳೆಯದು ಅಂತ. ಆ್ಯಂಟಿ ಕ್ಲಾಕ್ ವಾಯ್ಸ್ ಆದರೆ ಏನು ಸತ್ತೋಗಲ್ಲ ಅದು. ಆದರೆ ಕ್ಲಾಕ್ ವಾಯ್ಸ್ ಸುತ್ತಕ್ಕೆ ಶುರು ಮಾಡಿದ್ಮೇಲೆ ಪ್ರತಿದಿನವೂ ಕ್ಲಾಕ್ ವಾಯ್ಸೇ ತಿರುಗಿಸ್ಬೇಕು. ಒಂದೇ ಡೈರೆಕ್ಷನ್ ತಿರುಗಿಸ್ಬೇಕು. ಇದು ನೀವು ಎಷ್ಟು ತಿರುಗಿಸ್ತೀರಿ ಅವಾಗ ಏನಾಗ್ತದೆ, ಅದು ಚೆನ್ನಾಗಿ ಮಿಕ್ಸ್ ಆಗ್ತದೆ. ಮಿಕ್ಸ್ ಆದಮೇಲೆ ನೀವೇನು ಮಾಡಬೇಕು, ಅದಕ್ಕೆ 1 ಲೀಟರು ದೇಶಿ ಹಸುವಿನ ಬೆಣ್ಣೆ ತೆಗೆದ ಮಜ್ಜಿಗೆ, ಮೊದಲು ನೀರು, ಅದಕ್ಕೆ ಬೆಲ್ಲ, ಆಮೇಲೆ ಏನು ಮಾಡಬೇಕು, ಮಜ್ಜಿಗೆಯನ್ನು ಹಾಕಬೇಕು. ಆ ಮಜ್ಜಿಗೆಯನ್ನು ಹಾಕಬೇಕಾದ್ರೆ ನೀವು ಅದರಲ್ಲಿ ಬೆಣ್ಣೆ ತೆಗೆದಿರಬೇಕು. ಇದನ್ನೇನು ಮಾಡಬೇಕು, ನಿಧಾನದಲ್ಲಿ ಇದರೊಳಗಡೆ ಸೇರಿಸ್ಬೇಕು. ಇದನ್ನು ಸೇರಿಸಿ ಆದಮೇಲೆ ಇದೆಲ್ಲ ಚೆನ್ನಾಗಿ ಹೆಂಗೋ ತಿರುಗಿಸಿದ್ದೀರಲ್ವಾ, ತಿರುಗ್ತಾ ಇರುವಾಗ ಏನಾಗ್ತದೆ, ಅದು ಚೆನ್ನಾಗಿ ಮಿಕ್ಸ್ ಆಗ್ತದೆ. ನೀವೆಲ್ಲ ಈಗ ಮನೆಯಲ್ಲಿ ಉಪ್ಪಿಟ್ಟು ಮಾಡಿರ್ತೀರಿ. ಆ ಉಪ್ಪಿಟ್ಟು ಮಾಡುವಾಗ ಹಾಕ್ಬಿಟ್ಟು ಏನು ಮಾಡ್ಬೇಕು, ಹಿಂಗೆ ತುರಿಬೇಕಲ್ಲ, ತಿರುಗಿಸ್ಬೇಕಲ್ಲ. ತಿರುಗಿಸಿದ್ರೆ ಏನಾಗ್ತದೆ, ಅದು ಗಂಟೆ ಹೋಗ್ತದೆ. ಅದು ಒಂದು ದಿನ ತಿನ್ನೋದು ಗಂಟೆ ಆಗ್ತದೆ ಅಂತ ಹುಷಾರಾಗ್ತದೆ ತಗೊಳ್ತೀವಿ. ಇದು ನಮ್ಮ ಜೀವನ ಪೂರ್ತಿ ನಮ್ಮನ್ನು ಸಾಕೋದಕ್ಕೆ ನಾವೇನು ಮಾಡಬೇಕು, ವಿಶೇಷವಾದ ಗಮನವನ್ನು ಕೊಡಬೇಕು. ಆಮೇಲೆ ಕೆಲವರೆಲ್ಲ ಹೇಳ್ತಾರೆ, ಅವು ದೊಡ್ಡ ಮುಂಡಕ್ಕೆ ವಿದ್ಯಾರ್ಥಿ ಇಲ್ಲ, ಅವು ಇಲ್ಲೇ ಓದ್ಕೊಂಡು ಇಲ್ಲೇ ಬಿದ್ದವೆ, ಹಳ್ಳಿಲೇ ಅವೆ, ನಾನು ಆಫೀಸರಾಗಿ ಬೆಂಗಳೂರು ಸೇರ್ಕೊಂಡೆ ಅಂತ. ಕರೋನಾ ಬಂದಾಗ ನೀನು ಅಲ್ಲಿದ್ದ ಇಲ್ಲಿಗೆ ಬಂದ. ಮತ್ತೆ ಇಲ್ಲಿ ನೋಡಿ, ಹಿಂಗೆ ಪುನಃ ಒಂದ್ಸಲ ಏನು ಮಾಡಬೇಕು, ಮಜ್ಜಿಗೆ ಹಾಕ್ಬಿಟ್ಟು ಹಿಂಗೆ ತಿರುಗಿಸ್ಬೇಕು. ಕೆಲವ್ರನ್ನೆಲ್ಲ ಊರಿಗೆ ಸೇರಿಸಿಲ್ಲ. ಅವಾಗ ಅರ್ಥ ಆಯ್ತು ಅವ್ರಿಗೆ. ಮೊದಲು ನಮ್ಮ ಕಾರ್ ಬಂದಾಗ ನೋಡಿಕೊಂಡು ನಾವು ಖುಷಿ ಪಡ್ತಿದ್ದೋ, ಇವತ್ತು ನಾವು ಕಾರ್ ಸಮೇತ ಬಂದು ನಮಗೆ ಗೌರವ ಕೊಡಲ್ವಲ್ಲ. ಅಂದರೆ ಏನಂದರೆ ಗ್ರಾಮದ ಶಕ್ತಿನೇ ಅದು. ಈಗ ಏನು ಮಾಡ್ಬೇಕು, ನೀವು ತಿರುಗಿಸ್ಬೇಕು. ತಿರುಗಿಸಿ ಆದಮೇಲೆ ಇಲ್ಲಿ ಕಲ್ಚರ್ ಅಂತ ಇದೆ. ಕಲ್ಚರ್ ಆಮೇಲೆ ಹೇಳ್ತೀನಿ ಏನು ಅಂತ. ಇಲ್ಲಿ ಈಗ 2 ಲೀಟರು 3 ಲೀಟರ್ ಅಷ್ಟು ಕಲ್ಚರ್ನ ಇಲ್ಲಿ ಹಾಕೋಬೇಕು. ಇದನ್ನೇನು ಮಾಡಬೇಕಂದ್ರೆ ಸೋಸ್ಕೋಬೇಕು. ಈಗ ನಮ್ಮ ವೆಂಕಟೇಶ್ ಸರ್ ಮಾಡೋ ಇದನ್ನ ಭಾಳ ಕ್ರಮವಾಗಿ ಮಾಡ್ತಾರೆ ಅವ್ರು ಭಾಳ ಚೆನ್ನಾಗಿ ಹೇಳ್ತಾರೆ. ಇವತ್ತು ನಿಮ್ಗೆ ಏನಾದರೂ ಒಳ್ಳೆ ಗೋಕೃಪಾಮೃತ ಬೇಕು ಅಂದರೆ ವೆಂಕಟೇಶ್ ಸರ್ನ ಸಂಪರ್ಕ ಮಾಡಿ, ಅವ್ರ ಹತ್ರ ಇದು ಸಿಕ್ಕುತ್ತೆ. ಇದು ಕಲ್ಚರ್ನ ಹಾಕ್ಬಿಟ್ಟು ನೀವೇನು ಮಾಡಬೇಕು, ಇದನ್ನು ಬೆಳಿಗ್ಗೆ ಒಂದು ಸಲ, ಸಾಯಂಕಾಲ ಒಂದು ಸಲ ಏನು ಮಾಡಬೇಕು, ತಿರುಗಿಸ್ಬೇಕು. ಹೀಗೆ ತಿರುಗಿಸ್ಬೇಕು. ಅದು ತಿರುಗಿಸುವಾಗ ನಿಮಗೆ ಅಲ್ಲೊಂದು ಸುಳಿ ಉತ್ಪನ್ನ ಆಗಬೇಕು. ಅವಾಗ ನೀವು ತಿರುಗಿಸಿರೋದು ಸರಿ ಇದೆ ಅಂತ ನೋಡಿ. ಈ ರೀತಿ ಹಿಂಗೆ ಒಂದು ಸುಳಿ ಬರಬೇಕು. ಅದಾದಮೇಲೆ ನೀವೇನು ಮಾಡಬೇಕು, ನಿಮ್ಮಲ್ಲಿ ಒಂದು ಪ್ಲಾಸ್ಟಿಕ್ ಚೀಲ ಅಥವಾ ಏನಾದರೂ ಒಂದು ಇದ್ದರೆ, ಗೋಣಿ ಚೀಲ ಇದ್ದರೆ ಏನು ಮಾಡಬೇಕು, ಹಿಂಗೆ ಮೇಲ್ಗಡೆ ಹಿಂಗೆ ಇಟ್ಬೋದು. ಇದಕ್ಕೆ ಮಳೆಯ ನೀರು ಬೀಳಬಾರ್ದು, ಬಿಸಿಲು ಬೀಳಬಾರ್ದು. ಬೆಳಿಗ್ಗೆ ಒಂದು ಸಲ ತಿರುಗಿಸ್ಬೇಕು, ಸಾಯಂಕಾಲ ಒಂದು ತಿರುಗಿಸ್ಬೇಕು. 7 ದಿನ ಆದಮೇಲೆ ಇದನ್ನು ನಿಮ್ಮ ಜಮೀನಿಗೆ ಬಳಸ್ಬೋದು. ಬಳಸೋಕ್ಕೆ ಮೊದಲು ಒಂದು ಬಾಟ್ಲು, ಒಂದು ಬಕೆಟ್ ತೆಗೆದು ಇಟ್ಕೊಳ್ಳೋದು. ಅದೇ ಕಲ್ಚರು. ಗೊತ್ತಾಯ್ತಾ? ನಿಮ್ಮ ಮನೇಲಿ ಹಸು ಕರು ಆಗ್ತದೆ, ಎಪ್ಪಿರಲ್ಲ, ಪಕ್ಕದ ಮನೆಯಿಂದ ಒಂದು ದಿನ ತಂದು ಎಪ್ಪ ಹಾಕೊಡ್ತೀರಿ, ಪುನಃ ದಿನ ಹೋಗ್ತೀರಾ? ಇಲ್ಲ. ಅದೇ ರೀತಿ ಕಲ್ಚರ್ ಅಂದರೆ ಏನು ಅನ್ನೋ ಪ್ರಶ್ನೆಗೆ ಇಲ್ಲಿ ಉತ್ತರ ಸಿಕ್ಕಿದೆ. ಪುನಃ ಇದನ್ನೇ ನೀವು ತೆಗೆದಿಟ್ಕೊಳ್ಳೋದು.
ಪುನಃ ಏನು ಮಾಡಬೇಕು, ಇದನ್ನೆಲ್ಲ ಜಮೀನಿಗೆ ಜೀವಾಮೃತ ಕೊಟ್ಟಂಗೆ ಇದನ್ನೆಲ್ಲ ಅಪ್ಲೈ ಮಾಡಬೇಕು. ಸಾಯಂಕಾಲ ಹೊತ್ತಲ್ಲಿ ಅಪ್ಲೈ ಮಾಡಿ, ತುಂಬ ಒಳ್ಳೆಯದು. ಆಮೇಲೆ ಭೂಮಿ ತ್ಯಾವ ಇರಬೇಕು. ಆಮೇಲೆ ನೀವು ಇದನ್ನು ಅಪ್ಲೈ ಮಾಡುವಾಗ ನೀರು ಮಿಕ್ಸ್ ಮಾಡ್ಕೊಂಡಾದ್ರೂ ಕೊಡ್ಬೋದು, ಹಾಗೇನೂ ಕೊಡ್ಬೋದು. ಒಟ್ಟಿನಲ್ಲಿ ಇದು ಮಣ್ಣಿಗೆ ಟಚ್ ಆಗಬೇಕು. ಗಿಡಕ್ಕೆ ಸ್ಪ್ರೇನೂ ಮಾಡ್ಬೋದು. ಇದನ್ನು 7 ದಿನದಿಂದ 60 ದಿನದವರೆಗೆ ಇಟ್ಕೊಳ್ಬೋದು. ನಾನು ಮಾತಾಡ್ತಾ ಇದ್ದಾಗ ನಿಮ್ಮಲ್ಲಿ ಯಾವ ಪ್ರಶ್ನೆಗಳು ಬರ್ತವೆ, ಕೇಳೋಣ ಇಷ್ಟೇನೆ ಎಲ್ಲ ಹೇಳ್ತೀನಿ. ಮಣ್ಣು ಅದು ಇದೇ ಕನ್ಫ್ಯೂಷನ್. ಅದು ಬೇರೆ, ಅದು ತಾಯಿ ಆಸ್ತಿ, ಇದು ತಂದೆ ಆಸ್ತಿ, ಅದು ಬೇರೆ. ಇದೆರಡು ಮಿಕ್ಸ್ ಮಾಡಕ್ಕೆ ಹೋಗ್ಬೇಡಿ. ಇಲ್ಲಿ ಹೇಳಿ, ಇದನ್ನ ಏನು ಮಾಡಬೇಕು, ನೀವು 60 ದಿನದವರೆಗೂ ಇಟ್ಕೊಳ್ಬೋದು. 60 ದಿನದಲ್ಲಿ ಆದಮೇಲೆ ಇದೇನಾಗ್ತದೆ, ಟೆಂಪ್ರೇಚರ್ ಇದು ಶಕ್ತಿ ಕಮ್ಮಿ ಆಗ್ತಾ ಬರ್ತದೆ. ಇದು ನೀವು ಮರುದಿನ ನಾಳೆ ಬೆಳಿಗ್ಗೆ ಒಂದು ಪುನಃ ತಿರುಗಿದಾಗ ನೀವು ಗಮ್ ಅಂತದೆ. ಹೆಂಗಿರ್ತಂದ್ರೆ ಬ್ಯಾಲ್ದನ್ ಪಾರ್ಕ ಯಾರು ನೋಡಿರಾ? ಪಾನಕ ಬ್ಯಾಲ್ದನ್ ರಾಮನವಮಿಲಿ ಪಾನಕ ನೋಡಿರಾ? ಆ ಥರ ಸ್ಮೆಲ್ ಇರ್ತದೆ. ಮತ್ತು ಇದನ್ನು ನೀವು ಸಿಂಪಲಾಗಿ ಮಾಡ್ಕೊಳ್ಬೋದು. ಮತ್ತು ಒಬ್ಬರು ಕೊಡಿ ಇದನ್ನ 1 ಎಕರೆಗೆ ತಿಂಗಳಿಗೆ ಒಂದ್ಸಲ 15 ದಿನಕ್ಕೆ ಒಂದ್ಸಲ ಬಳಸ್ಬೋದು. ಜೀವಾಮೃತ ಆಗಲಿ ಗೋಮೂತ್ರ ಆಗಲಿ 1 ವರ್ಷ 2 ವರ್ಷ ಮಾತ್ರ ಬಳಸ್ಬೋದು. ಆಮೇಲೆ ಬಳಸದೇ ಇದ್ರೂ ನಡೀತದೆ. ಯಾರನ್ನೇ ಬಳಸೋ ಅವಶ್ಯಕತೆ ಇರಲ್ಲ. ನರಳಲ್ಲಿ ಇರಬೇಕು, ಕಡ್ಡಿ ತಿರುಗಿಸ್ಬೇಕು, ಮೇಲ್ಗಡೆ ಮಳೆ ನೀರು ಬಿಸಿಲು ಬೀಳಬಾರ್ದು. ಇವಾಗ ಮಳೆ ಇಲ್ಲ ಅಂತೇಳಿ ಹಿಂಗೆ ಇಟ್ಟಿದ್ದೀವಿ, ಬೇರೆ ಟೈಮಲ್ಲಿ ನಾವು ಅಲ್ಲಿ ರೂಮಲ್ಲಿ ಇಟ್ಬಿಡ್ತೀವಿ. ಇಲ್ಲಿಂದ ಈಗ ಮುಂದಕ್ಕೆ ಹೋಗೋಣ. ಆಮೇಲೆ ನಿಮ್ಮ ಎಲ್ಲ ಪ್ರಶ್ನೆಗೆ ಅಲ್ಲಿ ನಿಮ್ಗೆಲ್ಲರಿಗೂ ಒಂದು ಡೌಟ್ ಇದೆ, ನಾವು ನಮ್ಮ ಭೂಮಿನ ಹೇಗೆ ಸರಿಪಡಿಸ್ಬೋದು? ಭಾಳ ಸಿಂಪಲ್. ನಿಮ್ಮ ಭೂಮಿಯನ್ನು ಒಂದು 45ರಿಂದ 90 ದಿನದೊಳಗೆ ನಿಮ್ಮ ಭೂಮಿನ ಅದ್ಭುತ ಮಾಡಕ್ಕೆ ಕೊಡ್ತದೆ. ನೀವು ಮಾಡಬೇಕಾದ್ರೆ ಇಷ್ಟೇ, ನವಧಾನ್ಯಗಳು ಅಂತ. ನವಧಾನ್ಯ ಅಂದರೆ ಆಮೇಲೆ ಪೂಜೆಗೆ ಇಟ್ಟಲ್ಲ ಆ ನವಧಾನ್ಯ ಅಂತ ತಿಳ್ಕೊಂಡ್ಬಿಡ್ಬೇಡಿ. ಅವಾಗಿನ ಕಾಲದಲ್ಲಿ ಅದನ್ನೆಲ್ಲ ಯಾಕೆ ಇಡ್ತಿದ್ರು ಅಂದರೆ ಮುಂದೆ ಇದು ಶ್ರೇಷ್ಠ ಅಂತ ತೋರ್ಸೋಕ್ಕೆ. ಈಗ ಅದನ್ನ ಪ್ಯಾಕೆಟ್ ಅಲ್ಲಿ ಇರ್ತಾರೆ, ಇವ್ರ ಪೂಜೆಗೂ ಅದೇ ಪ್ಯಾಕೆಟ್ ಇರ್ತದೆ, ಇನ್ನೊಂದು ಪೂಜೆಗೆ ಹೋದ್ರು ಅದೇ ಪ್ಯಾಕೆಟ್ ಇರ್ತದೆ, ಆ ಪೂಜೆಗೆ ಹೋದ್ರೆ ಅದೇ ಪ್ಯಾಕೆಟ್ ಇರ್ತದೆ. ಸೀಲ್ ಮಾಡಿಬಿಟ್ಟವ್ರು. ಈಗ ಮೊದಲೆಲ್ಲ ಬಟ್ಲಲ್ಲಿ ಇರ್ತಿದ್ರು ನಾವು ಚಿಕ್ಕ ಮಕ್ಕಳಾಗಿದ್ದಾಗ. ಈಗ ನಾವಲ್ಲೇ ನೋಡಿದೆ ಯಾವುದು ಪ್ಯಾಕೆಟ್ ಹಂಗೆ ಇರ್ತದೆ. ಇವ್ರು ಸತ್ಯನಾರಾಯಣ ಪೂಜೆಗೂ ಅಲ್ಲಿ ನವಧಾನ್ಯನೇ, ಅವರು ಗಣಪತಿ ಹೋಮಕ್ಕೂ ಅಲ್ಲಿ ನವಧಾನ್ಯನೇ, ಪ್ಯಾಕೆಟೇ ಇಟ್ಬಿಡ್ತಾರೆ. ಅದು 4-5 ವರ್ಷ ಆಗಿ ಎಣ್ಣೆ ಗಿಡ್ಡ ಆಗಿ ಆದಮೇಲೆ ಚೇಂಜ್ ಮಾಡೋದು. ಅಲ್ಲಿಗಡ್ಡೆ ಚೇಂಜ್ ಮಾಡಲ್ಲ, ಆ ಕಾಳು ಅಲ್ಲಿ ಇತ್ತು. ಅದು ನವಧಾನ್ಯ, ಅದು ಬೇರೆ. ಇಲ್ಲಿ ನವಧಾನ್ಯ ಅಂದರೆ ಯಾವುದಪ್ಪ ಅಂದರೆ 3 ಎಣ್ಣೆ ಕಾಳುಗಳು, 16 ಎಣ್ಣೆ ಕಾಳುಗಳಿವೆ. ಅದರಲ್ಲಿ ನೀವು 3 ಎಣ್ಣೆ ಕಾಳು ತಗೋಬೇಕು. ಅದರಲ್ಲಿ ಯಾವ್ದು ಎಳ್ಳು, ಹುಚ್ಚೆಳ್ಳು, ಅರಳು, ಕಡಲೆ ಬೀಜ, ಆಮೇಲೆ ಸೂರ್ಯಕಾಂತಿ, ಇವೆಲ್ಲ ಎಳ್ಳು. ಅದರಲ್ಲಿ ಒಂದು 3 ತಗೊಳ್ಳಿ, ಜಸ್ಟ್ ಒಂದು 3 ತಗೊಳ್ಳಿ. 6 ತಗೊಂಡ್ರು ತಪ್ಪಿಲ್ಲ. ಅಟ್ಲೀಸ್ಟ್ ಅಲ್ಲಿ ಎಷ್ಟಿರಬೇಕು? 3 ಇರಬೇಕು. ಆಮೇಲೆ 3 ದ್ವಿದಳ ಧಾನ್ಯ. ದ್ವಿದಳ ಅಂದರೆ ಬೇಳೆ ಥರ ಒಡೆದಾಗ 2 ಆಗೋದು ದ್ವಿದಳ. ಆ ದ್ವಿದಳ ಧಾನ್ಯದಲ್ಲಿ ಕಡಲೆಕಾಳು, ಹೆಸರುಕಾಳು, ಹುರುಳಿ, ಅಲಸಂದೆ, ಹಾಳು, 3 ಏನು ಬೇಕಾದರೂ ಇದೆ. ಒಂದು 25-30 ಥರದ್ದು ಇದೆ ಅದರಲ್ಲಿ. ಅದ್ರಲ್ಲಿ 3 ಇರಬೇಕು. 30 ಇದ್ರೂ ನಡೀತದೆ, ತೊಂದರೆ ಏನಿಲ್ಲ. ಆಮೇಲೆ 3 ಏಕದಳ. 3 ಏಕದಳ ಅಂದರೆ ಯಾವುದು? ರಾಗಿ, ಜೋಳ, ಸಜ್ಜೆ, ನವಣೆ, ಊದಲು, ಆಟ, ಕಾಮೆ, ಇವೆಲ್ಲ ಏನಿದೆ ಇವೆಲ್ಲ ಏಕದಳ. ತುಂಬ ಜನ ಹೋಗಿ ನಲ್ಲಲ್ಲಿ ನಿಂತುಬಿಡ್ತಾರೆ. ದೇಹ ಬಿಸಿಲಲ್ಲಿ ಒಣಗಬೇಕು. ಸ್ಟ್ರೆಚ್ ಆ್ಯಂಡ್ ಸ್ವೆಟ್ ಅಂತೇಳಿ. ಈಗ ಹುಬ್ಳಿ ಧಾರವಾಡ ಬೆಳಗಾಂ ಕಡೆ ಶುಗರ್ ಕಮ್ಮಿ. ಯಾಕೆ ಹೇಳಿ? ಅವ್ರು ಬಿಸಿಲಲ್ಲಿ ಇರ್ತಾರೆ, ಅವ್ರಿಗೆ AC ಇದು. ನಾವು ಏನು ಬಿಸಿಲಪ್ಪ ಕಂತೀವಿ. ನಾವು ಬಿಸಿಲಿಗೆ ದೇಹ ಏನು ಮಾಡಬೇಕು? ಒಣಗಬೇಕು. ಆಗ ನಿಂತ್ಕೊಳ್ಳೋಕೆ ಶಕ್ತಿ ಬರ್ತದೆ. ಅದೇ ಮುಂದೆ ಹೇಳ್ತೀನಿ ನಾನು. 3 ಎಣ್ಣೆಕಾಳು, 3 ಏಕದಳ, 3 ದ್ವಿದಳ, 9 ಆಯಿತು. ಇದಕ್ಕೆ ನವಧಾನ್ಯ ಅಂತ ಹೇಳಿ. ಇದಕ್ಕೆಲ್ಲ ಬೇರೆ ಎಲ್ಲ ಧಾನ್ಯಗಳನ್ನ ಸೇರಿಸ್ಕೊಳ್ಳೋದು. ಒಂದು 50 ಧಾನ್ಯ ಬೇಕಾದ್ರೂ ಸೇರಿಸ್ಕೊಳ್ಳೋದು. ನೀವು ಈ ಥರದ್ದು ಒಂದು 40 kg ಮಾಡ್ಕೊಳ್ಳೋದು. 40 kg 1 ಎಕರೆಗೆ. 1 ಎಕರೆಗೆ 40 kg ಧಾನ್ಯವನ್ನು ಗುಡ್ಡೆ ಹಾಕೊಳ್ಳೋದು. ದಪ್ಪ ಇದ್ದರೆ 2 kg, ಸಣ್ಣ ಇದ್ದರೆ 1 kg, ಇನ್ನೂ ಸಣ್ಣ ಇದ್ದರೆ 1/4 kg. ಸಾಸಿವೆ ತುಂಬ ಸಣ್ಣ 1/4 kg ಹಾಕೊಳ್ಳಿ. ಮುಸ್ಕಿನ ಜೋಳ ದಪ್ಪ 2 kg ಹಾಕೊಳ್ಳಿ. ದನದ ಜೋಳ ಸಣ್ಣ 1 kg ಹಾಕೊಳ್ಳಿ. ಸಾಮೆ 1 kg ಹಾಕೊಳ್ಳಿ. ಊದ್ಲು 1 kg ಹಾಕೊಳ್ಳಿ. ಬರ್ಗು 1 kg, ಎಲ್ಲ ಸೇರಿ 40 kg ಇರಬೇಕು. ಒಟ್ಟಿನಲ್ಲಿ ಮೆಂತ್ಯನೂ ಹಾಕೊಳ್ಳಿ. ಎಲ್ಲ ಕಾಳುಗಳು ಹಾಕೊಳ್ಳಿ. ನೀವು ಅದನ್ನೇನು ಮಾಡ್ಬೇಕಂದ್ರೆ 3 ದಿನ ಬಿಸಿಲಲ್ಲಿ ಒಣಗಿಸ್ಬೇಕನ್ನ. 3 ದಿನ ಕತ್ಲೆಯಲ್ಲಿ ಒಣಗಿಸ್ಬೇಕು. 3 ದಿನ ಇಬ್ರಿಯಲ್ಲಿ ಒಣಗಿಸ್ಬೇಕು. ಏನಪ್ಪ ಇದು? ಇದಕ್ಕೂ ಇದಕ್ಕೇನು ಸಂಬಂಧ? ಬಿಸಿಲಲ್ಲಿ ಯಾಕೆ ಅದನ್ನ ಒಣಗಿಸ್ಬೇಕು 3 ದಿನ ಅಂತ ಹೇಳಿದ್ರೆ, ಅದು ನಾಳೆ ಗಿಡ ಹುಟ್ಟಿ ಬರ್ಬೇಕಾದ್ರೆ ಹೊರಗಡೆ ನಿಂತ್ಕೊಳ್ತದೆ. ಛತ್ರಿ ಹಿಡ್ಕೊಳಕ್ಕಾಗಲ್ಲ ಅದಕ್ಕೆ, ಅಥವಾ ಓಡ್ಕೊಂಡು ಮನೆಯೊಳಗೆ ಇರೋಕ್ಕಾಗಲ್ಲ. ಅದೇನಾಗಬೇಕು? ಬಿಸಿಲಲ್ಲಿ ಅದು ನಿಲ್ಲಬೇಕು ಗಿಡ.
ಅದಕ್ಕೆ ಏನು ಮಾಡ್ಬೇಕಂದ್ರೆ ಬೀಜದಲ್ಲೇ ಅದಕ್ಕೆ ಬಿಸಿಲನ್ನು ತಡೆಯುವ ಶಕ್ತಿ ಬರಬೇಕು. ಆಮೇಲೆ 3 ದಿನ ಕತ್ಲೆಯಲ್ಲಿ ಒಣಗಿಸ್ಬೇಕು. ಕತ್ಲೆ ಅಂತ ಹೇಳಿದ್ರೆ ಅದಕ್ಕೇನು ಭಯ ಆಗ್ತದೆ ಅಂದ್ಬಿಟ್ಟು ಅದು ಬಂದು ಮನೆ ಒಳಗಡೆ ಕೂತ್ಕೊಳ್ಳೋಕ್ಕಾಗ್ತದ? ರಾತ್ರಿ ಕತ್ಲೆಯಲ್ಲಿ ಅದನ್ನ ಒಣಗಿಸ್ಬೇಕು. 3 ದಿನ ಇಬ್ನಿಯಲ್ಲಿ ಒಣಗಿಸ್ಬೇಕಂತ ಹೇಳಿದ್ರೆ ಚಳಿ ಕೊರಿತದಲ್ಲ, ಅದು ಹೊರಗಡೆ ನಾಳೆ ಗಿಡ ಆಗಿ ಚಳಿನೂ ತಡಿಬೇಕು, ಬಿಸಿಲು ತಡಿಬೇಕು, ಕತ್ಲೆಯನ್ನು ಎದುರಿಸುವಂಥ ಸಾಮರ್ಥ್ಯ ಯಾವುದಕ್ಕೆ ಬರಬೇಕದು? ಬೀಜದಲ್ಲೇ ಬರಬೇಕು. ಅದಕ್ಕೆ ಯಾವುದು ಮೊಳಕೆ ಬೆಳೆಯುವ ಪೈರು ಮೊಳಕೆಯಲ್ಲಿ. ನೀವೇನು ಅನ್ನೋದನ್ನ ಚಿಕ್ಕವರಿದ್ದಾಗಲೂ ಗೊತ್ತಾಗ್ತದೆ. ನಿಮ್ಮ ಫ್ರೆಂಡ್ ಯಾರು ಅಂತ ಹೇಳಿದ್ರೆ ಹೇಳ್ಬಿಟ್ಟು, ನಿಮ್ಮ ಬಗ್ಗೆ ಏನು ಹೇಳ್ಬೇಡಿ, ನಿಮ್ಮ ಫ್ರೆಂಡ್ ಯಾರು ಅಂತ ಹೇಳಿದ್ರೆ ಸಾಕು. ಅಥವಾ ನೀವು ಯಾವುದಾದ್ರೂ ಒಬ್ಬ ಲೀಡ್ರನ್ನ ಒಪ್ಕೋತಾ ಇದ್ದೀರಾ ಅಂದರೆ ಇವನಿಗೂ ಅವನಿಗೂ ಜೋಡಿ, ಅವನು ನಮ್ಮ ಲೀಡ್ರಪ್ಪ, ನಮ್ಮ ಬಾಸು ಅಂದರೆ ನಿನಗೂ ಅವನಿಗೂ ಏನು ವ್ಯತ್ಯಾಸ ಏನಿಲ್ಲ. ಅವನು ದೇಶ ಮಾರಕ್ಕೆ ನಿಂತವನೇ, ನೀನು ಊರು ಮಾರಕ್ಕೆ ನಿಂತಿದೆ ಹೇಳ್ಬೋದು. ಅದಕ್ಕೆ ನೀನು ಯಾರು ಅನ್ನೋದು ನಾವು ಸಂಘದಂತೆ ರಂಗು, ಕಂಪೆನೀಸ್ ಕಲರ್. ನೋಡಿ, ಹುಟ್ಟುವಾಗಲೂ ಯಾರು ಒಳ್ಳೆಯವರಲ್ಲ, ಕೆಟ್ಟವರು ಅಲ್ಲ. ನೀವು ಯಾವ ಥರದ ಜನರ ಜೊತೆ ಸೇರ್ತೀರೋ ಆ ರೀತಿ ನೀವು ಬರಲ್ಲ. ಇದು ಸಿಂಪಲ್. ನಿಮಗೆ ಸರಿಯಾದ ಮಾರ್ಗದರ್ಶನ ಸಿಕ್ಬಿಟ್ಟು ನಿಮ್ಮ ಮನೆಯಲ್ಲಿ ನೀವು ಮಕ್ಕಳಿಗೆ ಫೋನ್ ತಗೋಬೇಡಿ ಅಂತ ಹೇಳೋದಲ್ಲ. ನೀವು ಬುಕ್ ತಗೊಂಡು ಓದಿ, ನಿಮ್ಮ ಮಕ್ಕಳು ಬುಕ್ ತಗೊಂಡು ಓದ್ತಾರೆ. ನೀವು ಬೆಳಿಗ್ಗೆಯಿಂದ ನಾಳೆ 4-5 ದಿನ ಅಮೃತಾಹಾರ ತಿನ್ನಿ, ನಿಮ್ಮ ಮಕ್ಕಳು ಅಮೃತಾಹಾರ ತಿಂತಾರೆ. ಆ ಆರೋಗ್ಯಕ್ಕೆ ಒಳ್ಳೇದಂತೆ ಕಣೋ, ಕ್ಯಾರೆಟ್ ತಿನ್ನೋ ನೀನು ಅಂದರೆ ಒಂದು ಕ್ಯಾರೆಟ್ ತಿನ್ನಲ್ಲ. ನೀನು ಫಸ್ಟ್ ತಿನ್ನು. ನೀವು ಫಸ್ಟು ಅಭ್ಯಾಸ ಮಾಡಿದ್ರೆ ನಿಮ್ಮ ಸುತ್ತಮುತ್ತ ಇದನ್ನೇನು ಮಾಡಬೇಕಂದ್ರೆ ಒಣಗಿಸಿಟ್ಟು ಪ್ಯಾಕ್ ಮಾಡಿ ಇಟ್ಕೊಂಡು ಭೂಮಿನೆಲ್ಲ ಕ್ಲೀನಾಗಿ ಒತ್ತುಬಿಟ್ಟು ಜಮೀನಿಗೆ ಚೆಲ್ಬಿಡೋದು. ಹೆಂಗೆ ಬೇಕು ಹಂಗೆ 1 ಎಕರೆ ಒಳಗಡೆ ತಂದು ಚೆಲ್ಕೊಂಡು ಹೋಗೋದು. 40 kg ಅಂತ ಕ್ಲೀನಾಗಿ ಚೆಲ್ಬಿಟ್ಟು ಭೂಮಿ ಎಲ್ಲ ಉತ್ತು ರೆಡಿ ಇರ್ತದಲ್ಲ, ಚೆಲ್ಬಿಟ್ಟು ಅದ್ರ ಮೇಲೆ ರೋಟಾವೇಟ್ರ್ ಹೊಡೆದ್ಬಿಡೋದು. ರೋಟಾವೇಟ್ರ್ ಹೊಡೆದಾದ್ಮೇಲೆ ಜೆಟ್ಟಲ್ಲಾದರೂ ನೀರು ಹಾರಿಸ್ಕೊಳ್ಳೋದು, ಮಳೆ ನೀರಾದರೂ ಬರ್ಬೋದು, ಅಥವಾ ಯಾವುದೋ ಒಂದು ಥರದಲ್ಲಿ ನೀರನ್ನು ಹಾಯಿಸ್ತಾ ಇರೋದು. 40-45 ದಿನ ಆಗೋವರೆಗೆ ಅದರಲ್ಲಿ ಯಾವುದಾದ್ರೂ 1-2 ಹೂವು ಬರೋಕ್ಕೆ ಸ್ಟಾರ್ಟ್ ಆಗ್ತದೆ. ಅದರಲ್ಲಿ 1-2 ಯಾವುದೋ ಒಂದು ಹೂವು ಬರೋಕ್ಕೆ ಸ್ಟಾರ್ಟ್ ಆಗ್ತದೆ. ಆ ಹೂವು ಬರೋಕ್ಕೆ ಸ್ಟಾರ್ಟ್ ಆದಾಗ 40-45 ದಿನದ ಒಳಗಡೆ ಹದ ನೋಡಿಕೊಂಡು ಕಂಪ್ಲೀಟ್ ರೋಟಾವೇಟ್ರ್ ಹೊಡೆದ್ಬಿಡೋದು. ಆವಾಗ ಹೆಚ್ಚು ಕಮ್ಮಿ ಟ್ಯಾಕ್ಟ್ರು ಹೋಗ್ತಾ ಇದ್ರೆ ಕಾಣಿಸಲ್ಲ. ಟ್ಯಾಕ್ಟ್ರು ನಿಮ್ಮ ಏನಾಗ್ತದೆ, ಕಂಪ್ಲೀಟ್ ಮಣ್ಣೊಳಗೆ ಮುಚ್ಕೊಳ್ತಾರೆ. ಒಂದು 15ರಿಂದ 20, 25, 30 ಟನ್ ಏನಾಯ್ತು ಹಸಿರೆಲೆ ಗೊಬ್ಬರ ಒಳಗಡೆ ಸೇರಿ. ಇಲ್ಲಪ್ಪ, ನನ್ನ ಭೂಮಿ ಇನ್ನೂ ಚೆನ್ನಾಗಿ ಮಾಡ್ಬೇಕಂದ್ರೆ ಆ ರೋಟಾವೇಟ್ರ್ ಹೊಡೆದಾದ್ಮೇಲೆ ಇನ್ನೂ ಒಂದು 40 kg ಚೆಲ್ಬಿಟ್ಟು ಪುನಃ ರೋಟಾವೇಟ್ರ್ ಹೊಡೆದ್ಬಿಡೋದು. 45 ದಿನ 90 ದಿನಕ್ಕೆ ನಿಮ್ಮ ಭೂಮಿ ಮೇಲೆ ಹಿಂಗೆ ನಡೀತಾ ಇದ್ರೆ ಎಂಥದ್ದು ಬೆಡ್ಡು ಅದ್ರಲ್ಲಿ ಮಲ್ಗಕ್ಕೆ ಹೋಗ್ಬಿಡಿ, ಅರ್ಧ ಕಾಯಿಲೆ ಬರ್ತದೆ. ಅಯ್ಯೋ 50,000 ರೂಪಾಯಿ ಕೊಟ್ಟು ಮಂಚ ತಂದಿದ್ದೀವಿ ಅಂದರೆ ಗ್ರಾಚಾರಕ್ಕೆ ತಂದಿದ್ದೀರಿ ಅಷ್ಟೇ. ನಿದ್ದೆ ಚೆನ್ನಾಗಿ ಬರ್ಬೇಕಂದ್ರೆ 1 ದಿನ ಟಾರ್ಪಾಲ್ ಹಾಕ್ಬಿಟ್ಟು ಅದ್ರ ಮೇಲೆ ಒಂದು ಚಾಪೆ ಹಾಕ್ಬಿಟ್ಟು ಒಂದು ಕಂಬಳಿ ಹಾಕೊಂಡು ಮಲಗಿ ಆ ಭೂಮಿಗೂ ಆ ದೇಹಕ್ಕೂ ಟಚ್ ಆದಾಗ ಬರೋದು ನಿದ್ದೆನೇ ಬೇರೆ. ಮೈಕೈ ನೋವೆಲ್ಲ ಹೋಗ್ಬಿಡುತ್ತೆ. ಬಡವ್ರಿಗೂ ಶ್ರೀಮಂತರಿಗೂ ಎಷ್ಟು ವ್ಯತ್ಯಾಸ? ಒಂದೇ ವ್ಯತ್ಯಾಸ. ಬಡವನಿಗೂ ಶ್ರೀಮಂತರಿಗೂ ಜಾಸ್ತಿ ವ್ಯತ್ಯಾಸ ಇಲ್ಲ, ಒಂದೇ ವ್ಯತ್ಯಾಸ. ಅವನ ಹತ್ರ ಹಣ ಇದೆ, ಇವನ ಹತ್ರ ಹಣ ಇಲ್ಲ. ಅವನ ಹತ್ರ ಅನಾರೋಗ್ಯ ಇದೆ, ಇವನ ಹತ್ರ ಇದೇ ವ್ಯತ್ಯಾಸ. ಸಿಂಪಲ್. ಈಗಾಗಲೇ ಕೆಲವರೆಲ್ಲ ಬೇಲಿ ಹಾಕೊಂಡಿದ್ರೆ ಏನು ಮಾಡೋಕ್ಕಾಗಲ್ಲ. ಹೊಸದಾಗಿ ಬೇಲಿ ಹಾಕೋರಿದ್ರೆ ನಿಮ್ಮ ಜಮೀನಿಗೆ 15 ಅಡಿ ಒಂದು ಕಲ್ಕಂಬ, 15 ಅಡಿ ಒಂದು ಕಲ್ಕಂಬ ಹಾಕೊಂಡು ಹೇಳ್ತಾನೆ, ಲೂಸ್ ಬರಲ್ಲ, ಟೈಟ್ ಬರಲ್ಲ, 8 ಅಡಿಗೆ ಹಾಕಬೇಕು, 6 ಅಡಿಗೆ ಹಾಕಬೇಕು ಅಂತಾನೆ. ಕಂಬ ಜಾಸ್ತಿ ಆದಷ್ಟು ಅವ್ನಿಗೆ ದುಡ್ಡು ಜಾಸ್ತಿ. ಅಂದರೆ ನಾವು ಕೃಷಿಯಲ್ಲಿ ತುಂಬ ಜನ ಇವತ್ತು ಕೃಷಿಯಲ್ಲಿ ಸೋಲ್ತಾ ಇರೋದು ಇಲ್ಲೇ. ಜಮೀನು ತಗೊಂಡ್ಬಿಡೋದು, ಬೇಲಿ ಹಾಕ್ಬಿಡೋದು, ಜಿಗ್ಜಾಗಾಗಿ ತಂತಿ ಗಿಂತಿ ಕಲ್ಲು ಕಂಬ ಎಲ್ಲ ದೊಡ್ಡದಾಗಿ ಹಾಕ್ಬಿಡೋದು. ಆಮೇಲೆ ಒಂದು ಫಾರ್ಮ್ ಹೌಸ್ ಕಟ್ಬಿಡೋದು. ಗಿಡ ನೆಡಿ ಅಂದರೆ ಕಾಸಿಲ್ಲ ಅನ್ನೋದಾಗಿ ತೋಟ ತಗೊಂಡಿರೋದೇ ಗಿಡ ನೆಡಕ್ಕೆ. ಬೇಲಿನ ಲಕ್ಸುರಿಯಾಗಿ ಮಾಡ್ಕೋಬಿಡಿ. 15 ಅಡಿ ಒಂದು ಕಲ್ಕಂಬ ನೋಡಿ, ಅಲ್ಲೊಂದು 15 ಅಡಿ ನೋಡಿ, ಅಲ್ಲೊಂದು ಕಲ್ಲು ನೋಡಿ, ಅಲ್ಲೊಂದು ಕಲ್ಲು, 15 ಅಡಿ ಒಂದು ಕಲ್ಕಂಬ. 3 ಎಳೆ ತಂತಿ ಹಾಕಿ, 3 ಎಳೆ ತಂತಿ. ಅದಕ್ಕೆ ಆಮೇಲೆ ನಾವು ಜಟ್ರೋಪ ಹಾಕೋದು ನೋಡಿ. ಇದು ಜಟ್ರೋಪ ಗಿಡ. ಬೇಲಿ ಹಾಕ್ಬೇಕಾದ್ರೆ ನಿಮ್ಮ ಜಮೀನಲ್ಲಿ ಏನೇನಿದೆ ಸಮಸ್ಯೆಗಳು ನೋಡ್ಕೊಳ್ಬೇಕು. ಕೆಲವರಿಗೆ ಹಂದಿ ಕಾಟ ಇದೆಯಾ, ಅದಕ್ಕೆ ಒಂದು 3 ಅಡಿ ಮೆಸ್ ಹಾಕೊಳ್ಳೋದು.
ಬೇರೆ ಜಿಂಕೆ ಗಿಂಕೆ ಅದಕ್ಕೆ ಕಾಟ ಇದೆಯಾ, ಒಂದು 5 ಅಡಿ ಮೆಸ್ ಹಾಕೋದು. ಆಮೇಲೆ ಏನು ಸಮಸ್ಯೆ ಇಲ್ವಾ, ಬರೀ 3 ಎಳೆ ತಂತಿ 15 ಅಡಿ ಒಂದು ಕಲ್ಕಂಬ. ಕಲ್ಕಂಬ ಹಾಕೋನು ಇಲ್ಲ ಟೈಟ್ ನಿಲ್ಲಲ್ಲ ಅಂದ್ರೆ ಪರವಾಗಿಲ್ಲ, ಹೋದ್ರೆ ನಮ್ಮ ತೋಟ ಹೋಗ್ಲಯ್ಯ ನೀನು ಹಾಕೋ 15 ಅಡಿಗೆ ಹಾಕು ಅಂತೇಳಿ. ಮೂಲೆಗೆ ದಪ್ಪಕಲ್ಲು ಹಾಕಿ, ಯಾಕೆಂದ್ರೆ ಟರ್ನ್ ಮಾಡುವಾಗ ಕಲ್ಲು ಸ್ವಲ್ಪ ತಾಕತ್ತಿರ್ಬೇಕು. 3 ಎಳೆ ತಂತಿ ಹಾಕಿ ಸಾಕು. ಆ ತಂತಿ ಹಾಕೊಂಡು ಏನ್ ಮಾಡ್ಬೇಕಂದ್ರೆ 4 ಅಡಿ ಒಳಗಡೆ ಈ ತರ ನಾವು SBM ಅಂತೇಳಿ ಸಿಲ್ವರು ತುರುಬೇವು ಮಾಗನಿ ಹಾಕೋಬೇಕು. ಈ ತರ 4 ಅಡಿಯಿಂದ ಒಳಗಡೆ, ಬೇಲಿಯಿಂದ 4 ಅಡಿ ಒಳಗಡೆ ಈಗ ಮರಗಳು ಹಾಕೋಬೇಕು. ತ್ಯಾಗ ಹಾಕ್ಬಿಡಿ, ತ್ಯಾಗ ಇಸ್ ವೆರಿ ಡೇಂಜರಸ್. ತ್ಯಾಗದ ಪಕ್ಕದಲ್ಲಿ ಬೇರೆ ಯಾವ ಗಿಡನೂ ಬರಲ್ಲ. ನೀವು ಯಾಕೆ ಹಾಕಿದ್ದೀರಿ ಅಂದ್ರೆ ನಿಮ್ಗೆ ತೋರ್ಸಕ್ಕೆ ಹಾಕಿರೋದು, ಹಾಕಬೇಡಿ ಅಂತ. ಮತ್ತೆ ಆಮೇಲೆ ನಿಮ್ಮ ಮೊಮ್ಮಕ್ಕಳು ಬೈಕೋಬೇಕು ಅಂದ್ರೆ ಹಾಕಿ, ಅದ್ರ ಪಕ್ಕದಲ್ಲಿ ಯಾವ ಗಿಡನೂ ಬರಲ್ಲ. ನೀವು 50 ಅಡಿ ನಿಮ್ಮ ಜಮೀನಲ್ಲಿ ಅಥವಾ ಬೇರೆ ನಿಮ್ಮ ಫ್ರೆಂಡ್ ಜಮೀನು ನೋಡಿ, ತ್ಯಾಗದ ಗಿಡದ ಪಕ್ಕದಲ್ಲಿ ಬೇರೆ ಯಾವ ಗಿಡನೂ ಬರಲ್ಲ. ಮತ್ತೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಬೇಲಿ ಪಕ್ಕದಲ್ಲಿ ನೀವು ತೆಂಗಿನ ಗಿಡ ಹಾಕ್ತೀರಿ, ಅವನು ಬೇಲಿ ಬಿಡಿದ್ರೆ ಪಕ್ಕದಲ್ಲಿ ತೆಂಗಿನ ಗಿಡ ಹಾಕ್ಬೋದು. ತೆಂಗಿನ ಗಿಡನ 15 ಅಡಿ ಒಳಗಡೆ ಹಾಕ್ಬೇಕು. ಇಲ್ಲಿ ನೀನು ಯಾಕೆ ಹಾಕಿದ್ಯಾ ಅಂದರೆ ಪರಿಸ್ಥಿತಿ ಅರ್ಥ ಆಗಲಿ ಅಂತ ಹಾಕಿರೋದು. ಅಲ್ಲಿ ನಾವು ಮೂಲೆ ತೋಟಕ್ಕೆ ಹೋಗ್ತೀವಿ, ಅಲ್ಲಿ ಹೋದಾಗ ನೀವು ಆ ತೆಂಗಿನ ಗಿಡನ ಬೇಲಿ ಹಾಕಿರೋದು ಫಸಲು ಎಲ್ಲಿ ಬೀಳ್ತದೆ, ಬುಡ ಎಲ್ಲಿದೆ ನೀವೇ ನೋಡ್ಕೋಬೇಕು, ಆಯ್ತಾ. ಆಮೇಲೆ ಈ ಜಮೀನು ಸುತ್ತ ತೆಂಗಿನ ಗಿಡ ಹಾಕೋದಕ್ಕೆ ಒಂದು 5 ಮೆಥಡ್ ಇದೆ. ಅದನ್ನ ಅಲ್ಲಿ ಕೂತ್ಕೊಂಡು ನಾನು ಹೇಳ್ತೀನಿ ಬನ್ನಿ. ಇದ್ದಾರೆ ಅವರು ಎಲ್ಲೋ ಕೃಷಿ ಮೇಳದಲ್ಲಿ ಅಲ್ಲಿ ಎಲ್ಲೋ ಭೇಟಿ ಆಗ್ಬಿಟ್ಟು ನೀವು ಒಂದು ಸಲ ನಮ್ಮ ಕನ್ಯಾರಿಗೆ ಹೋಗ್ತಾ ಇದ್ದೀವಿ ಬನ್ನಿ ಅಂದರು. ಅದಕ್ಕೆ ಮೊದಲು ನಾನು ನಾರಾಯಣ ರೆಡ್ಡಿ ಅವರು ತೀರೋಗೋಕ್ಕೆ 3 ತಿಂಗಳು ಮೊದಲು ಅವರು ಒಂದು ಕ್ಲಾಸ್ಗೆ ಅಟೆಂಡ್ ಮಾಡಿದ್ದೆ. ಅದು ಸಂದೀಪ್ ಮಂಜುನಾಥ್ ಅಂತ ತಗೊಂಡೋಗಿ ಅಲ್ಲಿ ಇಟ್ಟಿದ್ರು. ಇವತ್ತೆಲ್ಲ ನೀವು ಇಲ್ಲಿ ಬಂದು ಕೂತ್ಕೊಳ್ಳೋಕ್ಕೆ ಇವರೆಲ್ಲ ಕಾರಣಕರ್ತರು. ನಾನು ನನ್ನ ಪಾಡಿಗೆ ವ್ಯವಸಾಯ ಮಾಡ್ಕೊಂಡು ಆಲ್ಮೋಸ್ಟ್ ಕಟ್ಟೆ ಐತೆ ಅಲ್ಲಿ ಕೂತ್ಕೊಂಡು ಯೋಗ, ಧ್ಯಾನ, ಕೌನ್ಸಿಲಿಂಗು, ಸ್ಟೂಡೆಂಟ್ ಕೌನ್ಸಿಲಿಂಗು, ಫ್ಯಾಮಿಲಿ ಕೌನ್ಸಿಲಿಂಗು, ಆಮೇಲೆ ಏನು ಮಾಡಬೇಕು ಆಧ್ಯಾತ್ಮಿಕ ಇದನ್ನೇ ಹೇಳ್ಕೊಂಡಿದ್ದೆ. ಕಾವಿ ಹಾಕಿಲ್ಲ ಅಷ್ಟೇ. ತುಂಬ ಜನ ಅದೇ ಹೇಳೋದು, ಅಯ್ಯೋ ಮುಂಡೆದೆ ನೀನು ಹಾಕು ಒಳ್ಳೆ ದುಡ್ಡು ಬರ್ತದೆ. ಎಲ್ಲ ತಂದು ಹಾಕ್ತಾರೆ, ಬ್ಲ್ಯಾಕ್ ಮನಿ ಕಪ್ ಮನಿ ಎಲ್ಲ ತಂದಿಲ್ಲಿ ಸುರಿತಾರೆ. ಅದರಲ್ಲಿ ಹೆಂಗೋ ದರ್ಬಾರ ಮಾಡಬೇಕು, ಆಯಿತಾ. ನಮ್ಮ ಗಳಿಸಿದ ಹಣದಲ್ಲಿ ನಮಗೆ ಮಜಾ ಮಾಡೋದೇ ಖುಷಿ, ಆಯಿತಾ. ಅದಿರಲಿ. ಆಗ ನನಗೆ ಇದಿರಲಿಲ್ಲ. ಆಮೇಲೆ ಅಲ್ಲಿ ನಮ್ಮ ನಾರಾಯಣ ರೆಡ್ಡಿ ಅವರು ಹೇಳಿದರು, ನೀವೆಲ್ಲ ಒಂದು ಸಲ ಕನ್ನೇರಿ ಮಠಕ್ಕೆ ಹೋಗಬೇಕು, ಅಲ್ಲಿ ಸ್ವಾಮೀಜಿ ಭಾಳ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ. ಎಲ್ಲಿ ಬರ್ತದೆ ಅಂತ ಕೇಳಿ, ಅದು ಮಹಾರಾಷ್ಟ್ರದಲ್ಲಿ ಅಂದರೆ, ಅಯ್ಯೋ ನಾನಿರೋದು ಹುಣಸೂರಲ್ಲಿ, ಮಹಾರಾಷ್ಟ್ರ ನಾನು ಹೋಗೋಕ್ಕಾಗ್ತದ? ನನ್ನ ಹತ್ರ ಇರೋದು ಒಂದು ಹೆವಿ ಡ್ಯೂಟಿ, ಯಾವುದು ಎಕ್ಸೆಲ್ ಇದೆ, ಇಟ್ಟಿದ್ದೀನಿ, ಅಲ್ಲಿದೆ, ಅಲ್ಲದೆ ಇದೆ. ಅದೇ ಓಡ್ಸೋಕೆ ಬರೋದು ನನಗೆ. ಅದು ಓಡಿಸಿದ್ರೆ ನನಗೆ ಆನಂದ, ಬೇರೆ ಯಾವುದು ಓಡಿಸಿದ್ರು ನನಗೆ ಅಷ್ಟು ಆನಂದ ಬರಲ್ಲ. ಅದನ್ನ ಓಡಿಸ್. ಆಮೇಲೆ ಇವ್ರು ಯಾವಾಗ ಕನ್ಯಾರಿ ಮಠ ಕರ್ಕೊಂಡು ಹೋಗ್ತೀನಿ ಅಂದರೆ ನಾನು ಒಪ್ಕೊಂಡೆ. ಏನೋ ರಿಸೋರ್ಸ್ ಪರ್ಸನ್ ಅಂತ ಕರ್ಕೊಂಡು ಹೋದ್ರು. ರಿಸೋರ್ಸ್ ಪರ್ಸನ್ ಅಂದರೆ ಏನು ಅಂತ ನನಗೆ ಗೊತ್ತಿಲ್ಲ. ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು. ಖರ್ಚು ಎಲ್ಲ ಅವ್ರದ್ದೇ, ನಮಗೆ ಸ್ಪೆಷಲ್ ಟ್ರೀಟ್ಮೆಂಟು. ಅವ್ರನ್ನೆಲ್ಲರನ್ನೂ ಬೇರೆ ಬೇರೆ ಎಲ್ಲ ಕಡೆನೂ ಒಂಥರ ಒಂದು ಕಡೆ ಕೂಡ ಹಾಕಿದ್ರೆ ನಮಗೆ ಸ್ಪೆಷಲ್ ರೂಮು. ಬೇರೆ ದೇಶದೇ ಬಂದ ಭಾಗ್ಯ ಯಾರಿಗಾಯ್ತೆ ಹೋದ. ಅಲ್ಲಿ ಹೋದಾಗ ಸ್ವಾಮೀಜಿ ಅಲ್ಲಿ ಏನು ಮಾಡಿದ್ರು ಅಂದರೆ, 1 ಎಕರೆ ಜಮೀನನ್ನು ಒಂದೊಂದು ಫ್ಯಾಮಿಲಿ ಕೊಟ್ಬಿಟ್ಟು, 1 ಎಕರೆ ಜಮೀನನ್ನ ಅಲ್ಲೊಂದು ಫ್ಯಾಮಿಲಿ ಕೊಟ್ಬಿಟ್ಟು, ಅವರು ಗಂಡ ಹೆಂಡತಿ ಅಲ್ಲಿ ಬೆಳೆದು ಉಂಡು ತಿಂದು, 2 ಮಕ್ಕಳು ಗಂಡ ಹೆಂಡತಿ ಉಂಡು ತಿಂದು, 1 ಎಕರೆಯಲ್ಲಿ 1 ಕುಂಟೆ ಮನೆ, 1 ಕುಂಟೆಯಲ್ಲಿ ಗೋಶಾಲೆ, ಇನ್ನೊಂದರಲ್ಲಿ ಡ್ರೈಯರು, ಈಗೆಲ್ಲ ಸೇರಿ ಒಂದು 5 ಕುಂಟೆಗೆ ಇನ್ನು ಉಳಿದಿದ್ದು 35 ಕುಂಟೆಯಲ್ಲಿ ಕಬ್ಬು, ಅರಿಶಿಣ, ತರಕಾರಿ ಎಲ್ಲ ಒಂದು 188 ಬೆಳೆ ಹಾಕಿದ್ದಾರೆ. ಎಷ್ಟು ಬೆಳೆ? 188 ಬೆಳೆ. ಇದನ್ನ ನೋಡೋಕೆ ಹೋದವ್ರು ಯಾರು ಅಂದರೆ, ಸಾಫ್ಟ್ವೇರಲ್ಲಿ ಕೆಲಸ ಮಾಡಿ 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 ಬೇಸತ್ತು ನಾವೆಲ್ಲ ಕೃಷಿಗೆ ಹೋಗ್ಬಿಡ್ಬೇಕು ಅಂತ ಹೇಳಿದ್ರು. ಅಲ್ಲಿ ಬಂದಿರೋರು ಅವ್ರು ಏನು ಮಾಡಿದ್ರು, ಬಂದು ಅಲ್ಲಿ ಏನು ಬೆಳೆದಿದ್ದಾರೆ ಅವ್ರಿಗೆ ಗೊತ್ತಿಲ್ಲ ಪಾಪ, ಎಲ್ಲ ತುಂಡ್ಕೊಂಡು ಹೋಗ್ಬಿಡೋರು. ನಮ್ಮ ರೈತರಲ್ಲ, ನಮಗೆಲ್ಲ ಗೊತ್ತು, ಇದು ಬೀಟ್ರೂಟ್ ತುಣಿಬಾರ್ದು, ಒಂದು ಮೂಲಂಗಿ ತುಣಿಬಾರ್ದು, ಅವ್ರಿಗೇನು ಗೊತ್ತು, ಅವ್ರಿಗೆಲ್ಲ ಹಸಿರು ಗಿಡ ಥರ ಕಾಣ್ತದೆ. ನನಗೆ ಹೊಟ್ಟೆ ಉರಿಯೋದು. ನಮಗೆ ಅವಾಗ ಹೆಗ್ಗೋಡಿಪುರದ ನಮ್ಮ ಶಿವಕುಮಾರ್ ಅವರು ಅವರು ರಿಸೋರ್ಸ್ ಪರ್ಸನ್ ಆಗಿ ಬಂದರು. ನಮ್ಗೆ ಅಲ್ಲೇ ಪರಿಚಯ ಆಗಿತ್ತು. ನಿಮ್ಗೆ ಯಾರಿಗಾದ್ರೂ ಒಳ್ಳೆ ನರ್ಸರಿ ಗಿಡ ಬೇಕು ಅಂದರೆ ಹೆಗ್ಗೋಡಿಪುರದ ಶಿವಕುಮಾರ್ ಅಂತ ಇದ್ದಾರೆ, ಅವ್ರ ಹತ್ರ ಉಗಮ ನರ್ಸರಿ ಅಂತ ಇದೆ, ನೀವು ಅಲ್ಲಿ ಭೇಟಿ ಮಾಡ್ಬೋದು. ಅವರು ಕ್ಲಾಸ್ ಮಾಡ್ತಾರೆ. ಮತ್ತು ಫೆನ್ಸಿಂಗ್ ಗಿನ್ಸಿಂಗೆ ತಂತಿ ಗಿಂತಿ ಏನೋ ಬೇಕು ಅಂದರೆ ಅವ್ರ ಹತ್ರ ಕೊಡ್ತಾರೆ. ನಿಮಗೆ ಬೀಜ ಒಳ್ಳೊಳ್ಳೆ ಬೀಜ ಬಿತ್ತನೆ ಬೇಕು ಅಂತಂದರೆ ಇಲ್ಲಿ ಪಿರಿಯಾಪುರದಲ್ಲಿ ಕಾಳಪ್ಪ ಅಂತ ಇದ್ದಾರೆ, ಅವ್ರ ಹತ್ರ ನಿಮ್ಗೆ ಅದು ಸಿಗುತ್ತೆ. ಹಾಗೆ ಈ ಕೃಷಿಯ ಬಗ್ಗೆ ತುಂಬ ಜ್ಞಾನ ಇರೋರು ಪ್ರಶಾಂತ್ ಜಯರಾಮ್ ಅಂತ ಒಬ್ಬರು ಇದ್ದಾರೆ. ಅವರು ನಿಮ್ಮ ಫೇಸ್ಬುಕ್ಕಲ್ಲಿ ತುಂಬ ವಿಚಾರವನ್ನು ಹಾಕ್ತಾರೆ. ಆಮೇಲೆ ಸಾಯಿಲ್ ವಾಸು ಅಂತ ಇದ್ದಾರೆ, ಅವರು ತುಂಬ ನಿಮಗೆ ಹಾಕ್ತಾರೆ. ಆಮೇಲೆ ನಮ್ಮ ಹುಣಸೂರಲ್ಲಿ ಸಂದೀಪ್ ಮಂಜುನಾಥ್ ಇದ್ದಾರೆ, ಅವರೂ ಕೂಡ ತುಂಬ ಕೃಷಿಯ ಬಗ್ಗೆ ಇದೆಲ್ಲ ಮಾಡ್ತಾರೆ. ಆಮೇಲೆ ವೆಂಕಟೇಶ್ ಸರ್ಗಂತೂ ತುಂಬ ಇಂಟ್ರೆಸ್ಟ್ ಇದ್ರ ಬಗ್ಗೆ, ಅವರು ಇದ್ರ ಬಗ್ಗೆ ಹೆಚ್ಚು ಕೆಲಸ ಮಾಡ್ತಾಯಿದ್ದಾರೆ. ಹಾಗೆ ನೀವೇನು ಮಾಡಬೇಕಂದ್ರೆ ಅವ್ರ ಹತ್ರ ಎಲ್ಲ ಹೋಗಿ ಸ್ವಲ್ಪ ಕಲಿಬೇಕು. ಅಲ್ಲಿ ಹೋಗ್ಬಿಟ್ಟು
ಸ್ವಾಮೀಜಿದು ತೋಟ ಎಲ್ಲ ನೋಡಾದ್ಮೇಲೆ ನಮಗೇನು ಅನ್ನಿಸ್ತು ಅಂದರೆ ನಾವು ಅಂಥ ಜಾಗದಲ್ಲಿ ತೋಟ ಇಟ್ಕೊಂಡು ಇವರು ಇಲ್ಲಿ ನೋಡಿದ್ರೆ ನೀರು ಕಷ್ಟ, ಬೆಟ್ಟ ಗುಡ್ಡ, ಇಂಥದ್ರಲ್ಲಿ 1 ಎಕರೆಯಲ್ಲಿ ಎಲ್ಲ ಖರ್ಚು ಕಳೆದು, ಅಂದರೆ ಸೋಪು, ತಟ್ಟೆ, ಬಟ್ಟೆ, ಚಪ್ಪಲು, ಉಪ್ಪು 5 ಮಾತ್ರ ಪರ್ಚೇಸ್ ಮಾಡಬೇಕು. ಯಾವುದು? ಸೋಪು, ತಟ್ಟೆ, ಬಟ್ಟೆ, ಚಪ್ಪಲು, ಉಪ್ಪು. ಇದಿಷ್ಟನ್ನು ಮಾತ್ರ ಪರ್ಚೇಸ್ ಮಾಡಬೇಕು. ಬಾಕಿ ಎಲ್ಲ ಅಲ್ಲಿಂದನೇ ತೆಗೆದು ತಿಂದು ಉಂಡು 4.5 ಲಕ್ಷ ಉಳಿಸ್ತಾರೆ ಅಲ್ಲಿ 1 ಎಕರಲ್ಲಿ. ಆಗ ನಾನು ಅಲ್ಲಿ ಕೂತ್ಕೊಂಡು ಯೋಚನೆ ಮಾಡಿದೆ, ಅಲ್ಲ ಇವರೇ ಹಿಂಗಿಲ್ಲಿ ಮಾಡುವಾಗ ನಾನೇನು ಮಾಡಬೇಕು, ಅಲ್ಲೇ ಕೂತ್ಕೊಂಡು ಇದೇ ಭಾಗವನ್ನು ಬದಲಾಯಿಸಬೇಕು ಅಂತ ಅಲ್ಲಿ ಕೂತ್ಕೊಂಡು ಪ್ಲ್ಯಾನ್ ಮಾಡಿದೆ. ನೀವು ಕೂಡ ಅಷ್ಟೇ. ಕೆಲವರೆಲ್ಲ ನಮ್ಗೆ ಫೋನ್ ಮಾಡಿ ಹೇಳ್ತಾರೆ, ಸರ್ ನಮ್ಗೆ ಇಂಟ್ರೆಸ್ಟ್ ಇದೆ, ಜಮೀನಿಲ್ಲ, ದುಡ್ಡಿಲ್ಲ, ಆಮೇಲೆ ನಮಗೆ ಅದು ಅನುಭವ ಇಲ್ಲ, ನಮ್ಗೆ ಅದು ಗೊತ್ತಿಲ್ಲ ಅಂತೆಲ್ಲ ಹೇಳ್ತಾರೆ. ಒಂದೇ ಹೇಳ್ತೀನಿ ನಾನು, ಇವತ್ತೇ ತೀರ್ಮಾನ ಮಾಡಿ, ಇನ್ನು 1 ವರ್ಷದಲ್ಲಿ ನಾನು ಜಮೀನು ತೆಗೆದು ನಾನೊಂದು ತೋಟ ಮಾಡಿ ಈ ರೀತಿ ನಲ್ಲಲ್ಲಿ ಕೂತ್ಕೊಳ್ತೀನಿ ಅಂತ ಇವತ್ತೇ ವಿಜುವಲೈಸ್ ಮಾಡಿ, ನಿಮ್ಮ ಹತ್ರ ದುಡ್ಡು ಬೇಡ, ಏನು ಬೇಡ, ತಾನಾಗೆ ಎಲ್ಲ ಆಗ್ತದೆ, ತಾನಾಗೇ ಆಗ್ತದೆ. ಬಟ್ ಅದ್ರ ಬಗ್ಗೆನೇ ಯೋಚನೆ ಮಾಡಬೇಕಿದೆ. ನಮಗೆಲ್ಲ ಆಗ್ತದೆ, ಆಮೇಲೆ ನಮ್ಮ ಮಕ್ಕಳೆಲ್ಲ ಇದನ್ನ ಒಪ್ತಾರಾ, ನಮ್ಮ ಮನೆಯವ್ರು ಒಪ್ತಾರಾ, ನಮ್ಮ ಫ್ರೆಂಡ್ಗಳು ಒಪ್ತಾರಾ, ಇದೆಲ್ಲ ಸಾಧ್ಯನಾ? ಇದೆಲ್ಲ ಬೇಡ. ನಿನಗೇನು ಬೇಕು ಅದನ್ನೇ ನೇರವಾಗಿ ದಿನ ಅದನ್ನೇ ಯೋಚನೆ ಮಾಡು, ಅದೇ ಆಗುತ್ತೆ. ಬೇಕು ಅಂತ ನಿನ್ನ ಮನಸ್ಸಿನೊಳಗಡೆ ಬರಬೇಕು. ನಿಮ್ಮ ತೋಟವನ್ನು ಈಗಲೇ ವಿಜುವಲೈಸ್ ಮಾಡ್ಕೊಳ್ಳಿ. ನನ್ನ ತೋಟ ಬರೋ ವರ್ಷಕ್ಕೆ ಈ ಥರ ನಾನು ಮಾಡ್ತೀನಿ ಅಂತ ಅದನ್ನೇ ಯೋಚನೆ ಮಾಡಿ, ಗಟ್ಟಿ ಮನಸ್ಸು ಮಾಡಿ, ಅದು ಹಾಗೆ ಆಗ್ತದೆ. ನಿನ್ನ ಮನಸ್ಸಿನ ಶಕ್ತಿಗೆ ಎಲ್ಲೂ ಬೀಳದೇ ಇರೋ ಮಳೆ ನಿನ್ನ ಜಮೀನಿಗೆ ಮಳೆ ಬೀಳುತ್ತೆ. ಸುತ್ತಮುತ್ತ ಬೋರ್ವೆಲ್ ಇಲ್ಲದಿದ್ದರೂ ನಿನ್ನ ಜಮೀನು ಮಾರಕ್ಕೆ ಓನರ್ ಕಾರಣ ಬೋರಲ್ಲಿ ನೀರು ಬಂದಿಲ್ಲ ಅಂತ ಮಾರಿರ್ತಾರೆ ಅವರು. ಅಲ್ಲಿ ನೀನು ಬೋರ್ ಕೊರೆದ್ರೆ ನೀರು ಬರುತ್ತೆ. ಯಾಕೆಂದರೆ ನಿನ್ನ ಮನಸ್ಸು ಗಟ್ಟಿಯಾಗಿದೆ, ನಿನಗೆ ನಂಬಿಕೆ ಇದೆ, ನಿನಗೆ ವಿಶ್ವಾಸ ಇದೆ, ಅಲ್ಲಿ ಬರುತ್ತೆ. ಎಲ್ಲ ಪ್ರಾಣಿಗಳ ಕಾಟ ಇದ್ರೂ ನೀನು ತೋಟ ಮಾಡೋಕ್ಕೆ ಶುರು ಮಾಡಿದಾಗ ಪ್ರಾಣಿಗಳ ಕಾಟ ಇರಲ್ಲ. ಯಾಕೆಂತೇಳಿದ್ರೆ ನಿನ್ನ ಮನಸ್ಸಿನಲ್ಲಿ ಕ್ಯಾ ಚಾಹಿಯೇ ಓ ಸೋಚೋ, ಅಷ್ಟು ಶಕ್ತಿ ಇದೆ. ನೀವು ಯೋಚನೆ ಮಾಡ್ತಾ ಕೂತ್ಕೊಳ್ಳಿ, ನಿಮಗೆ ಇರುತ್ತೆ. ಆ ಥರ ಜನ ನಿಮ್ಮ ಹತ್ರಕ್ಕೆ ಅವರೇ ಬರ್ತಾರೆ. ಅದೇ ಥರ ಸ್ನೇಹಿತರು ಬರ್ತಾರೆ. ಕುಡಿಯೋನೇ ಸಿಕ್ಕೋದು, ಅವನಿಗೆ ಸಿಕ್ಕೋದು. ಎಣ್ಣೆ ಹಾಕೋನೇ ಸಿಕ್ಕೋದು. ಒಳ್ಳೆಯದನ್ನು ಯೋಚನೆ ಮಾಡೋನಿಗೆ ಅದೇ ರೀತಿ ಅಲ್ಲಿ ಸಹಕಾರ ಬರ್ತದೆ. ಅದಕ್ಕೆ ಎಲ್ಲೋ ಒಂದು ರೂಪದಲ್ಲಿ ದುಡ್ಡು ಕಾಸು ತಾನಾಗೇ ಬರ್ತದಪ್ಪ. ನೀನು ಮಾತ್ರ ಏನು ಮಾಡಬೇಕು, ಗಟ್ಟಿ ಮನಸ್ಸಿನಿಂದ, ನಂಬಿಕೆಯಿಂದ, ವಿಶ್ವಾಸದಿಂದ ಕೆಲಸ ಮಾಡಬೇಕು. ಹಾಗೆ ನಾನು ನೋಡ್ಬಿಟ್ಟು ನಾವು ಬಂದೇನು ಮಾಡ್ತೀವಿ ಅಂದರೆ, ಈ ಜಮೀನಲ್ಲಿ ಮೊದಲೇ ತೆಂಗಿನ ಗಿಡ ಇತ್ತು. ಇವಾಗ ನಾವು ಎಲ್ಲ ರೀತಿಯ ಗಿಡಗಳನ್ನ ಹಾಕಿದ್ದೀವಿ. ನಿಮ್ಮ ಲೈಫಲ್ಲಿ ನೀವು ಉದ್ಧಾರ ಆಗೋಕ್ಕೆ 1 ತಲೆಗೆ 1 ಎಕರೆ ಸಾಕು. 1 ಎಕರೆಲ್ಲೇ ನೀವು ಬೇಕಾದಷ್ಟು ಕೆಲಸ ಮಾಡ್ಬೋದು, ಬೇಕಾದಷ್ಟು ಗಳಿಸ್ಬೋದು. 1 ಎಕರೆ ಅಂದರೆ 43,000 ಸ್ಕ್ವೇರ್ ಫೀಟು. ಆ 43,000 ಸ್ಕ್ವೇರ್ ಫೀಟಲ್ಲಿ ನೀವು 4 ಜನ 5 ಜನ ಎಷ್ಟೇ ಕೆಲಸ ಮಾಡಿದ್ರು ಅಲ್ಲಿ ಕೆಲಸ ಇರ್ತದೆ, ಆ ಇನ್ಕಮ್ ಇರ್ತದೆ. ಗಂಡ ಹೆಂಡತಿ ಇಬ್ಬರು ಮಾಡಿದ್ರೆ 2 ಎಕರೆ ತಗೊಳ್ಳಿ. ಇಲ್ಲ ನಮಗೆ 4 ಜನ ಮಕ್ಕಳಿದ್ದಾರೆ ಅಂತ ಹೇಳ್ತಾರೆ, ನೀವು 4 ಎಕರೆ ತಗೊಳ್ಳಿ. 1 ತಲೆಗೆ ಎಷ್ಟು ಎಕರೆ ಸಾಕು? 1 ಎಕರೆ. ಅಲ್ಲಿಗೆ ನೀವು ಯಾವುದೇ ಕೀಟನಾಶಕ ಇಲ್ಲ, ಕಳೆನಾಶಕ ಇಲ್ಲ, ರಸಗೊಬ್ಬರ ಇಲ್ಲ, ಏನು ಬಳಸಂಗಿಲ್ಲ. ನಮ್ದು ಇಲ್ಲಿ 50 ತೆಂಗಿನ ಗಿಡ ಇದೆ. ತೆಂಗಿನ ಗಿಡನ ಹೇಗೆ ನೆಡಬೇಕು ಅಂತ ನಾನು ಅಲ್ಲಿ ನಿಮಗೆ 4-5 ಮೆಥಡ್ ಹೇಳ್ತೀನಿ. ನಾವಿಲ್ಲಿ ನೆಟ್ಟಿರೋದು ತೆಂಗಿನ ಗಿಡ ಅಂತಂದರೆ ಪೂರ್ವ ಪಶ್ಚಿಮಕ್ಕೆ 30 ಅಡಿ, ಉತ್ತರ ದಕ್ಷಿಣಕ್ಕೆ 32 ಅಡಿ. ಇಲ್ಲಿ ನಿಮಗೆ 7 ಸಾಲು ತೆಂಗಿನ ಗಿಡ ಬರುತ್ತೆ. 49 ತೆಂಗಿನ ಗಿಡ ಇದೆ. 49 ತೆಂಗಿನ ಗಿಡದಲ್ಲಿ 1 ತೆಂಗಿನ ಮರದಲ್ಲಿ ನಿಮಗೆ 300 ಕಾಯಿ ಸಿಕ್ಕಿದ್ರೆ 50 ತೆಂಗಿನ ಮರದಲ್ಲಿ ನಿಮಗೆ ಎಷ್ಟಾಯಿತು? ಇವತ್ತಿನ ರೇಟ್ ಬೇಡ, ಹಿಂದಿನ ರೇಟ್ ತಗೊಳ್ಳಿ. 30 ರೂಪಾಯಿ ಸಿಕ್ಕಲಿ ನಿಮಗೆ. 4.5 ಲಕ್ಷ ಏನಾಯಿತು? ನಿಮಗೆ ಒಂದು ಸಲ ತೋಟ ಬಿಲ್ಟ್ ಮಾಡೋರಿಗೆ ಅಷ್ಟೇ. ಈ ಜಮೀನಿಗೆ ನಮಗೆ, ಈ ತೋಟಕ್ಕೆ ಇಲ್ಲಿ ನೀರು ಹಾರಿಸಲ್ಲ, ಅಲ್ಲಿ ಕಳೆ ತೆಗಿಯೋಕೆ ಹೋಗಲ್ಲ, ಏನೂ ಹೋಗಲ್ಲ. ಬರೀ ಇಲ್ಲಿ ಏನಿದ್ರು ಫಸಲನ್ನ ಕಿತ್ಕೊಳ್ಳೋದು ಅಷ್ಟೇ ನಾವು. ಇಲ್ಲಿ ಯಾವುದೇ ಒಂದು ಅಲ್ಲಿ ಅದ್ರ ವಾತಾವರಣದ ಒಳಗಡೆ ನಿಮ್ಗೆ ಗೊತ್ತಾಗದೆ ಇಲ್ಲಿ ವಾತಾವರಣ ಹೇಗಿದೆ. ಅಲ್ಲಿ ರಾಮಫಲ ಇದೆ, ಲಕ್ಷ್ಮಣ ಫಲ ಇದೆ, ಹನುಮ ಫಲ ಇದೆ, ಸೀತಾಫಲ ಇದೆ, ಎಲ್ಲ ರೀತಿಯ ಸೀಸನಲ್ಲಿ ಬರುವಂಥ ಎಲ್ಲ ಹಣ್ಣಿನ ಗಿಡಗಳು ನೋಡಿ. ನಾವು ಅಲ್ಲಿ ಟರ್ನ್ ಮಾಡಿದ್ವಲ್ಲ, ಅಲ್ಲಿಂದ ಈ ಬೇಲಿ ಹಾಕಿರೋ ಜಾಗಕ್ಕೆ ಇದು 1 ಎಕರೆ ಇದೆ. ಈಗ ನಾವು ಅದನ್ನು ನಿಧಾನದಲ್ಲಿ ಒಂದು ರೌಂಡ್ ಹಾಕೊಂಡು ಬರುವ. ಆಮೇಲೆ ನೀವು ಸುಮ್ಮನೆ ಜಸ್ಟ್ ನೋಡಿ ಆ ವಾತಾವರಣ ಹೇಗಿದೆ ಅಂತ ಒಂದು ಇದು ಮಾಡಿ. ಇಲ್ಲಿ ಏಲಕ್ಕಿ ಸಮೇತ ಹಾಕಿದ್ದೀವಿ ನಾವು. ತೆಂಗಿನ ಗಿಡನ ಬೇಲಿ ಪಕ್ಕದ ಹಾಕಿದ್ರೆ ಏನಾಗ್ತದೆ ಅನ್ನೋದಕ್ಕೆ ನೋಡಿ. ಅದೇ ಪೆಪ್ಪರು ಹಾಕಿದ್ದೀವಿ. ಆಮೇಲೆ ಇಲ್ಲೂ ಪಂಚಲೋದ ಕಡ್ಡಿ ಹೊಡ್ತಿದ್ದೀವಿ. ನೀವು ಸುಮ್ಮನೆ ಜಸ್ಟ್ ಇದರೊಳಗೆ ಸುತ್ತಾಡ್ಕೊಂಡು ಬನ್ನಿ. 1 ಎಕರೆಗಿಂತ ಜಾಸ್ತಿ ಇದೆ ಅಂತ ನೀವು ಹೇಳ್ತೀರಿ, ಬಟ್ ಇನ್ನೂ ಒಂದು 500 ಅಡಿ ಕಮ್ಮಿನೇ ಇದೆ. 1 ಎಕರೆ ಅಂದರೆ ಅದು ಇಲ್ಲಿ ಗಂಟ ಬರುತ್ತೆ ಇದು. ಇನ್ನೂ ಕಮ್ಮಿನೇ ಇದೆ. ಆ 1 ಎಕರೆ ಒಳಗೆ ನೀವು ನಿಧಾನದಲ್ಲಿ ರೌಂಡ್ ಹಾಕೊಂಡು ಬರುವ. ಆಮೇಲೆ ನಾವು ಅಲ್ಲಿ ಕೂತ್ಕೊಂಡು
ನಿಮ್ಮ ಪ್ರಶ್ನೆಗಳಿಗೆಲ್ಲ ನಾವು ಅಲ್ಲಿ ಉತ್ತರ ಕೊಡೋದು. ಜಸ್ಟ್ ಇದನ್ನ ಅಬ್ಸರ್ವ್ ನೋಡಿ ಬನ್ನಿ. ಭಾಳ ಈಸಿ ಇಟ್ಕೊಳ್ಳೋಕೆ ಒಂದು ಗ್ರಿಪ್ ಇದೆ, ಭಾಳ ಸಿಂಪಲ್, ಭಾಳ ಈಸಿ. ಚಿಕ್ಕ ಮಗುವಿನಿಂದ ಹಿಡಿದು ನಾವು ವೃದ್ಧರವರೆಗೂ ಎಲ್ಲರೂ ಮಾಡ್ಬೋದು ಇದು. ನೋಡಿ ಈ ಥರ ನಿಂತ್ಕೊಳ್ಬೇಕು, ಸ್ಟ್ರೈಟ್ ನಿಂತ್ಕೊಳ್ಬೇಕು, ಮೂಗನ್ನ ಸ್ವಲ್ಪ ಲೆಫ್ಟ್ ಟು ರೈಟ್ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು, ಮಾಡ್ಕೋಬೇಕು. ಮೊದಲು ಮಾಡುವಾಗ ಇನ್ನು ಬಲಗೈಲೇ ಇಟ್ಕೊಂಡು ಒಳ್ಳೆ ಸೇರಿಸ್ಕೊಳ್ಬೇಕು. ಜಸ್ಟ್ ಮುಂದಕ್ಕೆ ಬಗ್ಗೋದು, ಸ್ವಲ್ಪ ಟರ್ನ್ ಮಾಡೋದು, ಕುತ್ತಿಗೆನ ಅಷ್ಟೇ, ಮುಖನೆಲ್ಲ ಹಿಂಗೆಲ್ಲ ಮಾಡ್ಕೊಳ್ಬೇಡಿ. ಕೆಲವರೆಲ್ಲ ಭಾರಿ ಕಷ್ಟಪಟ್ಟು ಮಾಡ್ತೀವಿ, ಈಸಿಯಾಗಿ ಮಾಡಿ, ಏನಕ್ಕೆ ಏನಿಲ್ಲ. ಈ ಕೆಲವರೆಲ್ಲ ನೋಡ್ಬೇಕು, ಈ ಎಣ್ಣೆ ಕುಡಿಯೋರು ಇದು ಕುಡ್ಬಿಟ್ಟು ಅವನೇ ಕುಡಿಯೋದು, ಹಿಂಗೆ ಮಾಡೋದು. ಇದೆಲ್ಲ ನೀವೇನು ನೋಡ್ತೀರಾ ಅಂತ ಹೇಳಿದ್ರೆ ನಾನು ಇದೆಲ್ಲ ಗಮನಿಸ್ತೀನಿ, ಹೋಗ್ಬಿಟ್ಟು ನೋಡೋಣ ಯಾವ್ಯಾವ ಸೀನ್ ಹೆಂಗೆ ಇರ್ತವೆ ಹೇಳ್ಬೇಕಲ್ಲ ಜನರಿಗೆ. ಕೆಲವು ನೋಡು ಮೊದಲು ಮೂಗು ಮುಚ್ಕೊಂಡು ಗಟಗಟ ಅಂತ ಬಿಡ್ಬಿಟ್ಟು ಎಲ್ಲ. ಇದು ಭಾಳ ಸಿಂಪಲ್. ಮೂಗನ್ನ ಕ್ಲೀನ್ ಮಾಡ್ಕೊಳ್ಳೋದು, ಜಸ್ಟ್ ಕುತ್ತಿಗೆನ ಸ್ವಲ್ಪ ಹಿಂಗೆ ಟರ್ನ್ ಮಾಡೋದು ಅಷ್ಟೇ, ಹಿಂಗೆ ಬಗ್ಗೋದು, ಹಿಂಗೆ ಅನ್ನೋದು ಅಷ್ಟೇ. ಭಾಳ ಸಿಂಪಲ್ ಇದು. ಈಗ ಮಾಡಿಸ್ತೀನಿ ನಿಮ್ಮ ಕೈಲಿ, ರೆಡಿಯಾಗಿರಿ. ಇದು ಒಂದು ಕಡೆಗೆ ಪೂರ್ತಿ ಮಾಡ್ಬೋದು, ಸಮಯ ಇಲ್ದಿರೋದ್ರಿಂದ ನಾನು ಇದನ್ನ ಅರ್ಧ ಮಾಡ್ತಾ ಇದ್ದೀನಿ. ಈಗ ಮಾಡುವಾಗ ಎಡಗೈಲಿ ಮಾಡುವಾಗ ಈಗ ಇಟ್ಕೊಳ್ಳೋದು, ಸ್ಟ್ರೈಟ್ ನಿಂತ್ಕೊಳ್ಳೋದು, ಸೇರಿಸೋದು, ಬಗ್ಗೋದು, ನಿಮಗೆ ಮುಂದ್ಗಡೆ ಮಾತ್ರ ಕಾಣಿಸ್ತು, ಈ ಒಳಗಡೆ ಹೊಸ ಪ್ರಪಂಚನ ಎಲ್ಲ ದ್ವಾರಗಳು ಓಪನ್ ಆಗ್ತವೆ, ನವದ್ವಾರಗಳು ಓಪನ್ ಆಗ್ತವೆ ಅಂತಾರಲ್ಲ. ENT ಡಾಕ್ಟರು ಏನು ಮಾಡ್ತಾರೋ ಅದೆಲ್ಲವನ್ನ ಇದೊಂದೇ ಮಾಡುತ್ತೆ. ಕಣ್ಣಿನ ಸಮಸ್ಯೆ, ಗಂಟಲಿನ ಸಮಸ್ಯೆ, ಮೂಗಿನ ಸಮಸ್ಯೆ, ಕಿವಿಯ ಸಮಸ್ಯೆ, ಮೈಗ್ರೇನು, ಅಸ್ತಮಾ, ದಮ್ಮು, ಕೆಮ್ಮು, ವೀಸಿಂಗು, ಎಲ್ಲ ಥರದ ಕಾಯಿಲೆಗಳಿಗೆ ಇದು ಒಂದೇ ಔಷಧಿ. ಈಗ ನಾನು ಈ ಡಬ್ಬನೂ ನೋಡಿಲ್ಲ, ನಿಮ್ಮನ್ನೂ ನೋಡಿಲ್ಲ, ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು 4 ಜನ. ಕೆಂಪೇಗೌಡ, ಆಮೇಲೆ ಸಂಗೊಳ್ಳಿ ರಾಯಣ್ಣ, ವೀರ ಮಧುಕರಿ ನಾಯಕ ಅಂತೆಲ್ಲ ಇದ್ದೀರಲ್ಲ, ಈಗ ಬನ್ನಿ 4 ಜನ. ಆಮೇಲೆ ಕೆಲವರು ನೀನು ಹೋಗು ಅಂದ್ಬಿಟ್ಟು ನಿಮ್ಮನ್ನು ತಳ್ಳಿಬಿಟ್ಟು ಮಾಡೋದಲ್ಲ, ಒಂದು 4 ಜನ ಬನ್ನಿ. ನೀವು ಮಾಡಾದ್ಮೇಲೆ ಒನಕೆ ಓಬವ್ವ, ಕಿತ್ತೂರು ರಾಣಿ ಚೆನ್ನಮ್ಮ ಇವೆಲ್ಲ ಬರ್ತಾರೆ. ಸ್ವಲ್ಪ ಮುಂದಕ್ಕೆ ಬಗ್ಗೆ ನಿಮ್ಮ ಕುತ್ತಿಗೆನ ಎಡಕ್ಕೆ ತಿರುಗಿಸಿ, ಲೆಫ್ಟಿಗೆ, ಅಷ್ಟೇ ಅಷ್ಟೇ. ಸೂಪರ್ ಸೂಪರ್ ಸೂಪರ್. ಬಂದು ನೀವು ಹಂಗ್ ಮಾಡು ಹಿಂಗ್ ಮಾಡೋದು ಹೇಳಕ್ ಹೋಗ್ಬಿಡ. ಈಗ ಗೊತ್ತು ಈಜದು ನೋಡ್ರ. ಪ್ರತಿಭೆ ಯಾರ ಅಪ್ಪನ ಸೊತ್ತು ಅಂತ. ಈಗ ಹನುಮಂತನಿಗೆ ಹೋಗೋ ತಪ್ಪು ದೇವಿಗೆ ಅಷ್ಟೇ ಅಷ್ಟೇ ಅಷ್ಟೇ. ಐಡಿಯಾ ಕೊಡಿ. ಈಗ ನೋಡಿ ಮುಖ ಎಲ್ಲ ನೋಡಿದ್ರೆ ನಾನು ಹೇಳ್ದಂಗೆ ಆಗೈತೆ.
ಫೋಟೋ ತೆಗೀರಿ, ಯಾರು ಮುಖ ಅಂತ ಗೊತ್ತಾಗಲ್ಲ ಈಗ. ನಿಧಾನದಲ್ಲಿ ಹೀಗೆ ಬಗ್ಗೆ ಕಣ್ಣನ್ನು ಫಿಕ್ಸ್ ಮಾಡ್ಕೋಬೇಕು. ಮುಚ್ಚಬೇಕು, ತೆಗಿಬೇಕು, ಮುಚ್ಚಬೇಕು, ತೆಗಿಬೇಕು 10 ಸಾರಿ. ಕ್ಲಾಕ್ ವಾಯ್ಸ್ 10 ಸಾರಿ. ಓಪನ್ ಮಾಡೋ ಆಂಟಿ ಕ್ಲಾಕ್ ವಾಯ್ಸ್ 10 ಸಾರಿ. ಕಣ್ಣುಗಳನ್ನ ಓಪನ್ ಮಾಡಿ ತಿರುಗಿಸ್ಬೇಕು, ಆಯ್ತಾ? ಅದನ್ನ ಹಂಗೆ ಬಿಟ್ಬಿಡ್ಬೇಕು. ಆಮೇಲೆ ಪುನಃ ಇನ್ನೊಂದು ಕಣ್ಣಿಗೆ ಮಾಡುವಾಗ, ಬಲಗಣ್ಣಿಗೆ ಮಾಡುವಾಗ ಬಲಗೈಲಿ ಹಿಡ್ಕೊಳ್ಬೇಕು, ಎಡಗಣ್ಣಿಗೆ ಮಾಡುವಾಗ ಎಡಗೈಲಿ ಹಿಡ್ಕೊಳ್ಬೇಕು. 9 ತಿಂಗಳ ಮಗುವಿನಿಂದ ಹಿಡಿದು 90 ವರ್ಷದ ವೃದ್ಧರವರೆಗೂ ಒಂದೇ ಕಪ್ ಇದು. ಮೆಜರ್ಮೆಂಟ್ ಸೈಜ್ ಏನಿಲ್ಲ, ಆದರೆ ಅವ್ರನ್ನ ಅವರೇ ಬಳಸಬೇಕು, ಅದು ಇಂಪಾರ್ಟೆಂಟ್. ಫಿಕ್ಸ್ ಮಾಡುವಾಗ ಹಿಂಗೆ ಬಗ್ಗೆ ಫಿಕ್ಸ್ ಮಾಡಬೇಕು. ಮುಚ್ಚಬೇಕು, ತೆಗಿಬೇಕು, ಮುಚ್ಚಬೇಕು, ತೆಗಿಬೇಕು 10 ಸರಿ. ಕ್ಲಾಕ್ ವಾಯ್ಸ್ 10 ಸಾರಿ. ಆಂಟಿ ಕ್ಲಾಕ್ ವಾಯ್ಸ್ 10 ಸಾರಿ. ಈಗ ನನಗೆ ನಿಮ್ಮ ಬಟ್ಟೆ ಎಲ್ಲ ಹೊಸ ಬಟ್ಟೆ ತರ ಕಾಣ್ತಾ ಇದೆ. ಇದನ್ನ 4 ಸಾರಿ, 5 ಸಾರಿ, 10 ಸಾರಿ, 15 ಸಾರಿ ಮಾಡಿದ್ರು ಲಾಭನೇ. ಆ ಜಲನೇತಿಯನ್ನ ಸ್ನಾನ ಮಾಡಕ್ಕೆ ಹೋಗುವಾಗ ಒಂದ್ಸಲ ಮಾಡಿ, ಬೆಂಗಳೂರು ನಗರದಲ್ಲಿ ಇವರು ಡ್ಯೂಟಿ ಮುಗಿಸಿ ಮನೆಗೆ ಬಂದ್ಮೇಲೆ ಒಂದ್ಸಲ ಮಾಡಿ. ಅಷ್ಟು ವಾತಾವರಣದಲ್ಲಿ ಕೆಟ್ಟೋಗಿದೆ. ಈ ಐ ಕಪ್ಪನ್ನ ನೀವು ಸಾಫ್ಟ್ವೇರ್ ಅಲ್ಲಿ ಕೆಲಸ ಮಾಡೋರು, ಕನ್ನಡಿ ಮುಂದೆ ಕೆಲಸ ಮಾಡೋರು, ಮೊಬೈಲ್ ಫೋನ್ ಎಲ್ಲ ಇದೆಯಾ? ಎಲ್ಲ ಮೊಬೈಲ್ ಫೋನ್ ಅದೇ ಸ್ಕ್ರೀನ್ ಎಲ್ಲ ಇದೆಯಾ? ಅದು ನೋಡೋರ್ನೆಲ್ಲ ಕಣ್ಣು ಹೋಗ್ತಿರ್ತದೆ. ಆಮೇಲೆ ತುಂಬಾ ಪೊಸಿಷನ್ ಕೆಲಸ ಮಾಡೋರು, ಬೆಂಕಿಯ ಮುಂದೆ ಕೆಲಸ ಮಾಡೋರೆಲ್ಲ ಇಲ್ಲ, ದಿನಕ್ಕೆ ಒಂದು 8-10 ಸಾರಿ ಮಾಡಿದ್ರೆ ಒಳ್ಳೇದು. ಮನೇಲಿ ಒಂದು ಇಟ್ಕೊಳ್ಬೇಕು, ಆಫೀಸಲ್ಲಿ ಒಂದು ಇಟ್ಕೊಳ್ಬೇಕು. ಇದು ಎಷ್ಟು ಮಾಡ್ತೀವಿ ಅಷ್ಟು ಕಣ್ಣಿಗೆ ಹೆಚ್ಚು ಹೆಚ್ಚು ಲಾಭ. ಚಿಕ್ಕ ಮಕ್ಕಳಿಗಿಂತ ಮಾಡಿಸಿದ್ರೆ ಇದರಿಂದ ಏನೇನು ಲಾಭ ಅಂದರೆ, ಚಿಕ್ಕ ಮಕ್ಕಳು ಓದ್ತಾ ಇರುವಾಗ ಮುಂದೆ ಜಂಪ್ ಆಗ್ತಾರೆ, ಅದನ್ನು ತಪ್ಪಿಸ್ಬೋದು. ಮತ್ತೆ ಜಾಸ್ತಿ ನಿದ್ದೆ ಬರ್ತಾ ಇದೆ ಅನ್ನೋದ್ರಿಂದ ಮಾಡಿದ್ರೆ ನಿದ್ದೆ ಜಂಪ್ ಆಗ್ತದೆ. ನಿದ್ದೆನೇ ಬರಲ್ಲ ಅನ್ನೋರಿಗೆ ಮಾಡಿದ್ರೆ ಬೇಗ ನಿದ್ದೆ ಬರುತ್ತೆ. ಅದೇ ಹೇಳಲ್ಲ ಗೊತ್ತಾ? ನ್ಯಾಚುರೋಪತಿನೇ ಹಾಗೆ. ಪ್ರಕೃತಿ ಹೇಗಿದ್ರೆ ನಿನ್ಗೇನು ಬೇಕು ಅದು ಕೊಡ್ತಾರೆ, ನಿನ್ಗೇನು ಬೇಡ ಅದು ಕೊಡಲ್ಲ. ಹಾಗೆ ಈ ಜಲನೇತಿ ಟೆನ್ಷನ್, ಎಲ್ಲ ಕಾಯಿಲೆಗಳಿಗೆ ಮೂಲ ಟೆನ್ಷನ್. ಆ ಟೆನ್ಷನ್ ಅನ್ನು ಫಸ್ಟ್ ತೆಗೆದಾಕ್ಬಿಡ್ತಾ ಇದು. ನೀವು ಒಂದು ತಿಂಗಳು ಮಾಡಿ ನೋಡಿ, ಯಾರೋ ಏನಂದ್ರು ಪಾಪ ಬರಲ್ವ ಅನ್ಸುತ್ತೆ. ಪಾಪ ಮಾಡ್ಕೋಬೇಕು. ಯಾಕೆ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಅವ್ರು ಸರಿ ಹೋಗ್ಲಿ ಅಂತ ಪಾಪ ಮಾಡ್ಕೋಬೇಕೇ ವಿನಃ ಸುಮ್ಮನೆ ಯಾರು ಪಾಪ ಮಾಡ್ಕೊಳ್ಬಾರ್ದು. ಪಾಪದಲ್ಲಿ 2-3 ಥರ ಪಾಪ ಇದೆ. ನೀವು ಮನೆಗೆ ಹೋಗ್ಬಿಟ್ಟು ನಾಳೆಯಿಂದ ಹೇಳ್ಬಿಡಿ ಮೊದಲೇ ಮನೇಲಿ. ಆಮೇಲೆ ಸುಮ್ಮನೆ ಏನೋ ಹುಣಸೂರು ಯೋಗಕ್ಕೆ ಹೋಗ್ಬಿಟ್ಟು ಬಂದೆ, ಕ್ಲಾಸ್ಗೆ ಹೋಗ್ಬಿಟ್ಟು ಬಂದು ನಮ್ಮವ್ರು ಏನೋ ಬದಲಾಗ್ಬಿಟ್ಟಿದ್ದಾರೆ, ಏನಾಗ್ಬಿಟ್ಟಿದ್ದೀವಿ, ಏನೋ ಆಗ್ಬಿಟ್ಟಿರ್ಬೇಕಲ್ಲ ಅಂತ ಮೊದಲೇ ಹೇಳ್ಬಿಡಿ ಅವ್ರಿಗೆ. ಮನೆಗೆ ಬಂದಿದ್ದ ತಕ್ಷಣ ಒಂದು ಚಾಪೆ, ಒಂದು ಕಾರ್ಪೆಟ್ ಹಾಕ್ಕೊಂಡು ಸುಮ್ಮನೆ ಬೆನ್ನಿನ ಮೇಲೆ ಮಲ್ಬಿಡಿ. ನೀವು ಯೋಗಾಸನದಲ್ಲಿ ಶವಾಸನ ಅಂತೀರ, ಅದನ್ನ ನಾವು ಅದನ್ನ ಶಾಂತಿ ಆಸನ ಅಂತೀವಿ. ಮಲಗ್ಬಿಟ್ಟು ಸುಮ್ಮನೆ ಎಡಗೈ ಎದೆ ಮೇಲೆ ಬಲಗೈ ಹೊಟ್ಟೆ ಮೇಲೆ ಇಟ್ಕೊಂಡು ಸುಮ್ಮನೆ ಮಲಗ್ಬಿಡೋದು. ಸುಮ್ಮನೆ ಜಸ್ಟ್ ಒಂದು ಟಾಪಲು ಚಾಪೆ ಹಾಕ್ಬಿಟ್ಟು ಸುಮ್ಮನೆ ಎಡಗೈ ಎದೆ ಮೇಲೆ ಇಟ್ಕೊಳ್ಳೋದು, ಬಲಗೈ ಹೊಟ್ಟೆ ಮೇಲೆ ಇಟ್ಕೊಂಡು ಸುಮ್ಮನೆ ಮಲ್ಕೊಂಡ್ಬಿಡೋದು ಬೆನ್ನಿನ ಮೇಲೆ. ನಿಮ್ಮ ಗಮನ ಎಲ್ಲ ಈ ಬಲಗೈ ಮೇಲೆ ಕೆಳಗೆ ಬರೋದನ್ನ ಗಮನಿಸ್ಬೇಕು. ಹೊಟ್ಟೆ ಮೇಲೆ ಕೈ ಇಟ್ಟಿದ್ದು, ಕೈ ಮೇಲೆ ಕೆಳಗೆ ಬರ್ತಾ ಇದೆ ಅಂತ ಗಮನಿಸೋದು. 5 ನಿಮಿಷ ಗಮನಿಸೋದು. ಈ ಎಂಥ ಶ್ರೇಷ್ಠ ವಿಜ್ಞಾನ ಇದು ಅಂದ್ರೆ, ನಿನ್ನ ದೇಹದಲ್ಲಿರುವ ರೋಗಗಳೆಲ್ಲ ಹೊರಗಡೆ ಬಂದ್ಬಿಡ್ತದೆ ಅಂತ. ಹಾಗಾದ್ರೆ ಡಾಕ್ಟ್ರು, ಮೆಡಿಕಲ್ ಶಾಪು ಇವರೆಲ್ಲ ಸುಳ್ಳೆ. ಏನೂ ಇಲ್ಲದ ಸಮಸ್ಯೆಗೆ ಮಾತ್ರ ಬರೀತಾರೆ. ಇವತ್ತು ಅಮೆರಿಕದ ದೊಡ್ಡ ರಿಸರ್ಚ್ ಏನ್ ಹೇಳ್ತದಂದ್ರೆ, ನಮ್ಮ ಜನರಿಗೆ ಇಷ್ಟೆಲ್ಲ ಕಾಯಿಲೆ ಬರಕ್ಕೆ 75% ಕಾರಣ ಈ ಅಲೋಪತಿ ಔಷಧಿಯಿಂದ. ಡಾಕ್ಟರ್ ಬೇಡವಾ? ಬೇಕು. ಯಾವಾಗ? ಬಿದ್ದೋದಾಗ, ಮರದಿಂದ ಮೇಲೆ ಬಿದ್ದಾಗ, ಆಕ್ಸಿಡೆಂಟ್ ಆದಾಗ, ಯಾವುದೋ ಒಂದು ಅಪಘಾತ ಆದಾಗ, ಅಥವಾ ನಿಮ್ಮ ನೆಗ್ಲಿಜೆನ್ಸಿಂದ ಹೊಟ್ಟೆನ ಹೃದಯನೆಲ್ಲ ಹಾಳು ಮಾಡ್ಕೊಂಡಿದ್ದಾಗ ಡಾಕ್ಟ್ರು ಬೇಕು. ನೆಗಡಿ, ಶೀತ, ಕೆಮ್ಮು, ಮೂಗಲ್ ಸೋರು ಎಲ್ಲ ಪಾಪ ಅವ್ರಿಗೆ ಎಷ್ಟು ಬ್ಯುಸಿ ಇರ್ತಾರೆ, ಅವ್ರಿಗೆ ಎಷ್ಟು ಕೆಲಸ ಇರ್ತದೆ. ಹೋಗ್ಬಿಟ್ಟು ನನಗೆ ನೆಗಡಿ, ನನಗೆ ಕೆಮ್ಮು ಏನೋ ಹೇಳಿ ದೊಡ್ಡ ಐಟಮ್ ಹೇಳ್ಕೊಂಡು ಹೋಗ್ಬೇಕು. ಹೋಗಿ ಅವ್ರು ಯಾಕೆ ಹೀಗೆ ಜಲನೀತಿ ಮಾಡೋದ್ರಿಂದ ಸ್ಟ್ರೆಸ್ ಕಡಿಮೆ. ಮನೆಯಲ್ಲಿ ಪ್ರತಿಯೊಬ್ಬರು ಮಾಡಿ. ಯಾಕೆಂದರೆ ಪಾಪ ನೀವ್ಯಾರು, ನಾನು ಯಾರು, ನಮ್ಮ ಮಲ್ನಾಡಹಳ್ಳಿ ರಾಘವೇಂದ್ರ ಸ್ವಾಮೀಜಿಯವರು ಹೇಳಿ ನಮ್ಗೆ ಇದನ್ನೇ. ನನಗೊಬ್ಬನಿಗೆ ಅಲ್ಲ,
ನಿಮ್ ಜಗ್ಗಿ ವಾಸುದೇವನು ಕೂರ್ಸ್ಕೊಂಡೇ ಹೇಳ್ಕೊಟ್ಟಿದ್ದು ನಮ್ಗೆ. ನೀವೆಲ್ಲ ಹೋಗಿ ಗ್ರಾಮೀಣ ಪ್ರದೇಶದಲ್ಲಿ ಜನರಿಗೆ ಹೇಳ್ಕೊಡಿ, ನಗರಕ್ಕೆ ಹೋಗ್ಬೇಡಿ, ಸಿಟಿಗೆ ಹೋಗ್ಬೇಡಿ. ಅವರೆಲ್ಲ ದುಡ್ಡಿದೆ, ಅಲ್ಲಿ ಶ್ರೀಮಂತರು ಇರ್ತಾರೆ, ಅವ್ರು ಹೆಂಗೋ ವಾಚ. ಹಳ್ಳಿಗಳ ಕಡೆ ಇನ್ನೆಲ್ಲ ಹೋಗಿ ಹೇಳ್ಕೊಡಿ. ಅವತ್ತಿಂದ ನಾವು ಇಲ್ಲಿ ಹಳ್ಳಿಯಲ್ಲಿ ಒಂದು ಕೂದಿದ್ವಿ. ಇದೆಲ್ಲ ನೀವು ಮಾಡ್ಕೊಂಡು ಹೋಗ್ತಾ ಇದ್ದಾಗ ಏನಂತಂದ್ರೆ ನಿಮ್ಗೆ ನಿಮ್ಮ ಆರೋಗ್ಯ ಮೊದಲು ಸುಧಾರಣೆ. ನೆಕ್ಸ್ಟ್ ಲಾಸ್ಟ್ ಒನ್, ನಮ್ಮಲ್ಲಿ ನೀವು ಬಂದಾಗೆಲ್ಲ ನಿಮ್ಗೆ ನಾವು ಕೊಡೋದೆಲ್ಲ 3 ವಸ್ತುಗಳನ್ನು ಕೊಡ್ತೀವಿ. ಇದು ಜಲ್ನೈತಿ, ಇದು ಐಕಪ್ಪು, ಇದು ಎನಿಮಾ. ಎನಿಮಾ ಅಂದ್ರೆ ನೀವೆಲ್ಲ ಏನ್ ತಿಳ್ಕೊಂಡಿದ್ದೀರಿ ಅಂದ್ರೆ, ನಿಮ್ಮ ಊರಲ್ಲಿ, ನಿಮ್ಮ ಮನೆಯಲ್ಲಿ ಅಥವಾ ನಿಮಗೆ ನಿಮ್ಮ ರಿಲೇಷನ್ ನಿಮ್ಗೇನೆ ಕೆಲವ್ರಿಗೆಲ್ಲ ಏನು ಮೇಜರ್ ಆಪರೇಷನ್ ಮಾಡೋದು ಒಂದಿನ ಮುಂಚೆ ಬಂದು ಆಯಾಮ ಬಂದು ತಿರುಗು ಆ ಕಡೆಗೆ ತಿರುಗಿಸಿ ಚುಚ್ಚಿ ಒಂದು ಡ್ರಮ್ಮಲ್ಲಿ ತೆಗೆದು ಹೋದಾಗ ಖುಷಿ ಆಗ್ಬಿಡ್ತದೆ. ಆಯಾಮ ಬಂದು ನನಗೆ ಎನಿಮಾ ಮಾಡ್ತದೆ. ಆಯಾಮ ಬರೋದ್ರಿಂದ ಆಯಾಮ ಬರೋದು ಮಾಡ್ಕೋಬಹುದು. ಇದು ಬಹಳ ಸಿಂಪಲ್, ಬಹಳ ಸಿಂಪಲ್. ಇಲ್ಲಿ ನಮ್ಮ ಕೊಟ್ಟಿರೋ ಬ್ಯಾಗಲ್ಲೆಲ್ಲ ಈ ಕವರ್ ಒಳಗಡೆ ಹಾಕಿದ್ರೆ ಮತ್ತೆ ಕುಡ್ದು ಆಗಿರೋದನ್ನ ತೆಗಿಯಕ್ಕೆ ನೋಡಿ ಏನಾಗ್ತದೆ ಅಂದ್ರೆ, ನಾವು ನೋಡೋ ದೃಷ್ಟಿ ಹೇಗೆ ಬೇಕಾದರೂ ನಾವು ಕ್ರಿಯೇಟ್ ಮಾಡ್ಬೋದು. ಮನುಷ್ಯನ ಕಲ್ಪನೆ ಇದೆಯಲ್ಲ, ಅದು ಭಯಂಕರ ಇರ್ತದೆ. ಒಬ್ಬೊಬ್ಬ ನೋಡೋ ದೃಷ್ಟಿನೇ ಬೇರೆ, ಅದು ಅವ್ರು ತಪ್ಪಲ್ಲ. ಅದೇ ಯಾರೊಬ್ಬ ಹೇಳ್ತಾನೆ, 1 ಹಾಕ್ಬಿಟ್ಟು ಒಂದು 3ನ ಪಕ್ಕದಲ್ಲಿ ಹಾಕ್ತಾನೆ, ಅದು ನಿಮಗೆ B ತರನೂ ಕಾಣ್ತದೆ, 13 ತರನೂ ಕಾಣ್ತದೆ. ಅದಕ್ಕೆ ಬೆಲೆ ಬರೋದು ಯಾವಾಗ? ಅದು ಎಡಗಡೆ ಬಲಗಡೆ ಅಕ್ಷರ ಯಾವ್ದು ಬೀಳ್ತದೆ ಅವಾಗ ಅದಕ್ಕೆ ಏನ್ ಬೆಲೆ ಅಂತ ಬರ್ತದೆ. 1 3 ಹಾಕಿರ್ತಾನೆ, 3 ತರ ಹಾಕ್ತಾನೆ. ಅದನ್ನ ಕೆಲವರು 13 ಅಂತ ಓದ್ತಾರೆ, ಕೆಲವರನ್ನ B ಅಂತ ಓದ್ತಾರೆ. ಅದಕ್ಕೆ B ಅಂತ ಬೆಲೆ ಬರೋದು ಯಾವಾಗ ಅಂದ್ರೆ ಅದ್ರ ಪಕ್ಕದಲ್ಲಿ ಏನೋ ಈ ಕಡೆ C ಹಾಕಿದ್ರೆ ABC ಅಂತ ಬರ್ತದೆ. ಅಥವಾ 13 ಹಾಕ್ಬೇಕಾದ್ರೆ ಅವ್ನ ಅಲ್ಲಿ ಮುಂದ್ಗಡೆ 1 ಅಥವಾ ಈ ಕಡೆ 4 ಹಾಕಿದ್ರೆ 1134. ಹಾಗೆ ಒಂದೊಂದು ವಸ್ತುಗಳನ್ನ ಒಂದೊಂದು. ಇದು ಜಸ್ಟ್ ಸೆಲ್ಫ್ ಎನಿಮಾ. ಇದು ಬಹಳ ಅದ್ಭುತ, ಬಹಳ ಅದ್ಭುತ. ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ, ಪಾಪ ಇದಕ್ಕೆ ಬೆಚ್ಚಗಿನ ನೀರು ಬೆಚ್ಚಗಿರೋ ವಾರ್ಮ್ ವಾಟರ್ ಇರಬೇಕು. ಇದನ್ನ ಹೀಗೆ ಬಿಚ್ಕೊಳ್ಬೋದು, ಹೀಗಾಗಿ ಟೈಟ್ ಮಾಡ್ಕೊಳ್ಬೋದು, ಈಗ ಸೇರಿಸ್ಕೊಳ್ಬೋದು. ಇದನ್ನ ಬಿಚ್ಚಿ ನೀವು ಕ್ಲೀನ್ ಮಾಡೋ, ವಾಶ್ ಮಾಡೋ, ನೀವು ಬಿಚ್ಕೊಂಡು ವಾಶ್ ಮಾಡ್ಬೋದು. ಇದು ಅಷ್ಟೇ, ಇದು ಬಿಚ್ಕೋಬೋದು, ಸೇರಿಸ್ಕೋಬೋದು. ನೀವು ಏನು ಮಾಡಿ ಅಂದರೆ, ಫ್ರೆಶ್ ಆಗಿಬಿಡ್ತೀವಲ್ಲ ನಿನ್ನೆಗೆ ನಾಳೆನೂ ಫ್ರೆಶ್ ಆಗಿಬಿಡೋದೆ ಆಗ್ಬಿಟ್ಟು ಇದಕ್ಕೆ ಬೆಚ್ಚಗಿನ ನೀರು ಹಾಕೊಳ್ಳಿ. ನಾನು ಹೇಳೋ ಮೆಥಡಲ್ಲೇ ಮಾಡಿ. ನೀವು ಒಂದು ಸಾಸರಲ್ಲಿ, ಒಂದು ಬಟ್ಲಲ್ಲಿ ಒಂದು ಸ್ವಲ್ಪ ಹರಳೆಣ್ಣೆ ಹಾಕೊಳ್ಳಿ, ಒಂದು ಸ್ವಲ್ಪ ಇದರಲ್ಲಿ ಹರಳೆಣ್ಣೆ ಹಾಕೊಳ್ಳಿ. ಹರಳೆಣ್ಣೆ ತುಂಬ ಒಳ್ಳೆಯದು. ಹರಳೆಣ್ಣೆನ ತಗೊಂಡು ಸ್ವಲ್ಪ ಈಗೆಲ್ಲ ಉಜ್ಜಿಕೊಳ್ಳಿ, ಕ್ಲೀನಾಗಿ ಉಜ್ಜಿಕೊಳ್ಳಿ. ಹರಳೆಣ್ಣೆನ ಫುಲ್ಲು ಈ ನೀಡಲ್ ಗಂಟ ನೀವು ಬರಲಿ ಹರಳೆಣ್ಣೆ ಉಜ್ಜಿ ತಗೊಳ್ಳಿ. ಇನ್ನೂ ಸ್ವಲ್ಪ ಉಜ್ಜಿ ಕ್ಲೀನಾಗಿ ಎಲ್ಲ ಕಡೆ ಉಜ್ಜಿ, ನೈಸಾಗಿ ಉಜ್ಜಿ. ಆಮೇಲೆ ಒಂದು ಸ್ವಲ್ಪ ಹರಳೆಣ್ಣೆ ಬೆರಳಲ್ಲಿ ತಗೊಳ್ಳಿ. ನಿಧಾನದಲ್ಲಿ ಹಿಂಗೆ ಬಗ್ಗೆ ನಿಮ್ಮ ಗುದ ದ್ವಾರಕ್ಕೆ ಹಿಂಗೆ ಟಚ್ ಮಾಡಿ. ಟಚ್ ಮಾಡಾದ್ಮೇಲೆ ಇದನ್ನ ಹೀಗೆ ಬಿಡಿ, ಚುಯಿ ಅಂತದೆ. ಇದನ್ನ ಡೌನ್ ಮಾಡಿ, ನೀರು ನಿಲ್ತದೆ. ಇದು ಹಿಂಗೆ ಕೆಳಗಡೆ ಇರಲಿ. ಇದನ್ನ ನಿಧಾನದಲ್ಲಿ ನೀಡಲ್ನ ಗುದ ದ್ವಾರದೊಳಗಡೆ ನಿಧಾನದಲ್ಲಿ ಇವೆಲ್ಲಕ್ಕೆ ಸೇರಿಸ್ಕೊಳ್ಳಿ. ಒಳಗಡೆ ಹೋಗ್ತಿರೋದು. ಈಗ ನೀವು ಇದನ್ನ ಹೀಗೆ ಹಿಡ್ಕೊಳ್ಳಿ. 1-1.5 ನಿಮಿಷದಲ್ಲಿ ನೀರು ಸರ್ ಅಂತ ಹೊರಡ್ರಿ. ಇನ್ನೇನು ಇಲ್ಲಿಗೆ ಬಂತು, ಮೆಲ್ಲಿಗೆ ಹಿಂಗೆ ಬಗ್ಗಿ ಹಿಂಗೆ ತಗೊಳ್ಳಿ. ಇದನ್ನ ಇಲ್ಲಿ ಇಟ್ಬಿಡಿ. ಈಗ ನಿಮ್ಮ ಒಳಗಡೆ ಒಂದು ಡಬ್ಬ ನೀರು ಇಲ್ಲಿದೆ. ಒಂದು 2-3 ನಿಮಿಷ ಆ ಕಡೆ ಈ ಕಡೆ ಓಡಾಡಿ. ಅರ್ಜೆಂಟ್ ಆಗ್ತದೆ, ಸ್ವಲ್ಪ ತಡ್ಕೊಳ್ಳಿ, ಪರವಾಗಿಲ್ಲ. ಸ್ವಲ್ಪ ಹೊಟ್ಟೆನ ಹೀಗೆ ಮಾಡಿ. ಏನು ಹೊಟ್ಟೆ ಆಗ್ತಾ ಇಲ್ಲ ಅನ್ನೋ ಸ್ವಲ್ಪ ಹೊಟ್ಟೆನ ಹಿಂದೆ ಮುಂದೆ ಹಿಂಗೆ ಮಾಡಿ. ಆಮೇಲೆ ಒಂದು 6 ನಿಮಿಷ 7 ನಿಮಿಷ ತಡ್ಕೊಳ್ಳಿ. ಕೂತ್ಕೊಳ್ಳಿ. ಮೊದಲು ಫ್ರೆಶ್ ಆಗಿದ್ರಲ್ಲ, 3 ಪಾಲು ಹೊರಗಡೆ ಬರ್ತದೆ. ಅದ್ರದ್ದು ಕಲರು ಫುಲ್ಲು ತಾರು ಕಲರ್, ತಾರಾಗ್ತದೆ. ಆ ತಾರ್ ಕಲರ್ ಇರ್ತದೆ. ಆಮೇಲೆ ಅದ್ರದ್ದು ಸ್ಮೆಲ್ ಹೆಂಗಿರ್ತಂದ್ರೆ, ನಾವು ಚಿಕ್ಕ ಹುಡುಗಾಗಿದ್ದಾಗ ಇಲ್ಲಿಂದ ಹೋಗಿ ಬೆಂಗಳೂರಿಗೆ ಹೋದಾಗ, ಕೆಂಗೇರಿ ಹತ್ರ ಹೋದಾಗ ಬೆಂಗಳೂರು ಬಂತು ಅಂತ ನಮ್ಗೆ ಸೂಚನೆ. ಅವೆಲ್ಲ ಸೆಟ್ಲ್ ಬಸ್ಸು. ಇವಾಗಿನ ಎಕ್ಸ್ಪ್ರೆಸ್ಸು, ಮೈಸೂರು ಮಲ್ಲಿಗೆ ಬಸ್ಸು, ಫಾಸ್ಟ್ ಎಕ್ಸ್ಪ್ರೆಸ್ ಎಲ್ಲ ಇರಲಿಲ್ಲ.
ಶ್ರೀರಂಗಪಟ್ಟಣಕ್ಕೆ ಹೋಗು ವಾಪಸ್ ಬಾ, ಮಂಡ್ಯಕ್ಕೆ ಹೋಗು ವಾಪಸ್ ಬಾ, ರಾಮನಗರಕ್ಕೆ ಹೋಗು ವಾಪಸ್ ಬಾ, ಹಿಂಗೆ ಬಸ್ ಸ್ಟ್ಯಾಂಡ್ ಹೋಗಿ 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 ಬರ್ತಾ ಇದ್ದ. ಹೆಂಗೆ ಬೆಂಗಳೂರು ಬಂತು ಅಂದ್ರೆ ಆ ಸ್ಮೆಲ್ ಬಂದ್ರೆ ನಮ್ಗೆ ಡೆಫಿನೆಟ್ ಬೆಂಗಳೂರಿಗೆ ತಲುಪ್ತು ಅಂತ. ಅದಕ್ಕಿಂತ ಕೆಟ್ಟ ನಾತ ಇರ್ತದೆ, ದೇಹ ಅಷ್ಟು ಲೈಟ್ ವೈಟ್ ಆಗ್ತದೆ, ಅಷ್ಟು ಖುಷಿ ಆಗ್ತದೆ. ಏನೋ ಒಂದು ಬದಲಾವಣೆ ನಿಮಗೆ, ಏನೋ ಒಂದು ಒಳಗಡೆ ಒಂದು ಏನೋ ಒಂದು ಆನಂದ ಕ್ರಿಯೇಟ್ ಆಗ್ತದೆ ನಿಮಗೆ. ಆ ಡಸ್ಟ್ ಎಲ್ಲ ಹೊರಗಡೆ ಹೋದ್ಮೇಲೆ ಇನ್ನೊಂದು 5 ದಿನ ಮಾಡಿ ಕಂಟಿನ್ಯೂ, ದಯಮಾಡಿ ಮಾಡಿ. ಆಯಾಮ ಬರಂಟ ಕಾಯ್ಬೇಡಿ, ಮಾಡ್ಕೊಳ್ಳಿ. ಆಮೇಲೆ ವಾರದಲ್ಲಿ 1 ದಿನ ಮಾಡಿ, ಒಂದು 6 ತಿಂಗಳಾದ್ಮೇಲೆ 15 ದಿನಕ್ಕೆ ಒಂದ್ಸಲ ಮಾಡಿ. ಆಮೇಲೆ ನಿಮ್ಗೆ ಯಾವಾಗಾದ್ರೂ ಶೀತ, ನೆಗಡಿ, ಜ್ವರ, ಹೊಟ್ಟೆ ಕಂಪ್ಲೀಟ್ ಕೆಟ್ಟೋಗಿದೆ, ಎಲ್ಲೋ ಹೊರಗಡೆ ಹೋಗಿ ಆಹಾರ ತಿಂದ್ಬಿಟ್ಟು ಬಂದಿದ್ದೀರಿ, ಅವತ್ತು ಯಾಕೋ ಸರಿ ಇಲ್ಲ, ಅವತ್ತು ಮಾಡಿ. ಆಮೇಲೆ 1 ತಿಂಗಳಿಗೆ ಒಂದ್ಸಲ ಈಗ ನಿಧಾನದಲ್ಲಿ ಮಾಡ್ಕೊಂಡು ಹೋಗಿ. ನಿಮ್ಮ ಹೊಟ್ಟೆ ಭಾಳ ಚೆನ್ನಾಗಿರ್ತದೆ. ಜಲನೇತಿ ಬಳಸಿ ಐ ಕಪ್ ಮಾಡಿ ಏನು ಮಾಡಿ. ಇದು ಇಷ್ಟನ್ನ ನೀವು ಒಂದು ಬ್ಯಾಗಲ್ಲಿ ಕಿಟ್ ಹಾಕ್ಬಿಟ್ಟು ಅದಿಟ್ಟು ನಿಮ್ಮ ವೆಹಿಕಲ್ದು ಕೀ ಬಂಚ್ ಹೆಂಗಿಟ್ಟಿರ್ತೀರೋ, ಕೀ ಇದ್ರೆ ಗಾಡಿ ಓಡಿಸ್ಬೋದು, ಇದಿದ್ರೆ 15 ಈ ತರ ಬರ್ತದೆ ನೋಡಿ. ಜಿಗ್ ಜಾಗ್ ಅರ್ಥ ಆಗ್ತಾ ಇದೆಯಾ? ಇಲ್ಲಿ 30 ಅಡಿ ಗ್ಯಾಪ್ ಕೊಡ್ಬೇಕು. ಇಲ್ಲಿ 30 ಅಡಿ ಗ್ಯಾಪ್ ಕೊಟ್ಟಾಗ ಪುನಃ ಇಲ್ಲಿ ಜಿಗ್ ಜಾಗ್. ಪುನಃ ಇಲ್ಲಿ 30 ಅಡಿ ಗ್ಯಾಪು, ಪುನಃ ಇಲ್ಲಿ ಪುನಃ ಇಲ್ಲೇ ಜಿಗ್ ಜಾಗ್. ಅರ್ಥ ಆಯ್ತಾ? ಇದು ನಮ್ಮ ಪ್ರಭು ಚಂದ್ರ ಅವ್ರ ಮೆಥಡ್. ಈ ಗಿಡದಿಂದ ಈ ಗಿಡಕ್ಕೆ ನಿಮಗೆ 30 ಅಡಿ ಗ್ಯಾಪ್ ಇದೆ, ಇದು ಆರಾಮಾಗಿ ಬೆಳೀತದೆ. ಈ ಗಿಡದಿಂದ ಈ ಗಿಡಕ್ಕೆ ನಿಮಗೆ 30 ಅಡಿ ಬರ್ತದೆ. ಇದು ಮಾತ್ರ 15 ಅಡಿ ಜಿಗ್ ಜಾಗ್. ಇದು 1 ಎಕರೆ ನಿಮಗೆ 129ರಿಂದ 130 ಗಿಡವರೆಗೂ ಬರ್ತದೆ. ಜಮೀನು ಸ್ವಲ್ಪ ತುಂಬ ಉದ್ದ ಇದ್ರೂ ನಿಮಗೆ ಏನಾಗ್ತದೆ ಅಷ್ಟು ಬರ್ತದೆ. ಇಷ್ಟೇ ಗಿಡ ಬರ್ತದೆ ಅಂತ ಹೇಳೋಕ್ಕಾಗಲ್ಲ, ಯಾಕೆಂದ್ರೆ ಪ್ರತಿಯೊಬ್ಬರು ಜಮೀನು ಆಕಾರ, ಉದ್ದ, ಮತ್ತೆ ಪಕ್ಕದಲ್ಲಿ ಯಾರೋ ಒಬ್ರು ನಿಮ್ಮ ತೋಟದ ಪಕ್ಕದಲ್ಲಿ ತೋಟ ಮಾಡಿದ್ದಾರೆ, ತೆಂಗಿನ ತೋಟ ಮಾಡಿದ್ದಾರೆ, ಬೇಲಿಗೆ ಹಾಕಿದ್ದಾರೆ ಅಂದ್ರೆ ನೀವು ಆ ತೆಂಗಿನ ನೀವು ಹಾಕ್ಬೇಕಾದ್ರೆ 20 ಅಡಿಯಿಂದ 30 ಅಡಿ ಒಳಗಡೆ ಹಾಕೊಳ್ಬೇಕು. ಅದಕ್ಕೆ ನಾವು ಹೇಳೋದು, ನೀವು ಫಸ್ಟ್ ತೋಟ ಮಾಡ್ಬಿಡಿ. ನೀವು ತೋಟ ಮಾಡ್ಬಿಟ್ರೆ ನಿಮಗೆ ಗಿಡಗಳು ಜಾಸ್ತಿ ಹಾಕ್ಬೋದು. ಅದೇ ಪಕ್ಕದಲ್ಲಿ ಇರೋರು ಯಾರು ತೋಟ ಮಾಡಿದ್ರೆ ನೀವು ಹಾಕಿದ್ರೆ ಅದ್ರ ನೆರಳಲ್ಲಿ ನಿಮ್ಗೆ ತೋಟ ಬರಲ್ಲ. ಅದು ನೀವೇನ್ ಮಾಡಬೇಕು, ತೆಂಗಿನ ಗಿಡ ಹಾಕ್ಬೋದು, ಬೇರೆ ಗಿಡಗಳು ಹಾಕ್ಬೋದು. ಮತ್ತೆ ನೀವು ಭೂಮಿಯನ್ನ ಯಾವಾಗಲೂ ಹೊಸಬರು ಯಾರಾದ್ರು ಸೆಲೆಕ್ಟ್ ಮಾಡೋದಾದ್ರೆ ಭೂಮಿ ಪೂರ್ವಕ್ಕೆ ಡೌನ್ ಇರೋ ಭೂಮಿ ಸೆಲೆಕ್ಟ್ ಮಾಡ್ಕೊಳ್ಳಿ, ತುಂಬಾ ಒಳ್ಳೇದು. ಪಶ್ಚಿಮ ಹೈಟ್ ಇರಬೇಕು, ಪೂರ್ವ ತಗ್ಗಲ್ ಇರಬೇಕು. ಇದು ಕೃಷಿಗೆ ಸೂಪರ್ ಜಮೀನು. ಪೂರ್ವಕ್ಕೆ ಡೌನ್ ಇರಬೇಕು, ಪಶ್ಚಿಮ ಹೈಟ್ ಅಲ್ಲಿ ಇರಬೇಕು. ಅದು ನಿಮ್ಮ ಕೃಷಿಗೆ ಬಹಳ 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 ಅದ್ಭುತವಾದ ಜಮೀನು. ಅದು ಇವಾಗ ನಾಳೆ ನಾವು ನಮ್ಗೆ ಎಷ್ಟು ದಿನದಿಂದ ಪೂರ್ವಕ್ಕೆ ಡೌನ್ ಇರೋ ಜಮೀನು ಸಿಕ್ಕಿರೋದೇ ಸಿಂಧು ಹಳ್ಳಿಯಲ್ಲಿ. ಅದು ನಾಳೆ ನಾಡ್ದು ಪ್ಲಾಂಟೇಶನ್ ಮಾಡ್ತಾ ಇದ್ದೀವಿ. ಅದೇ ನೀವು ಇದರಲ್ಲಿ ನೋಡ್ಬೋದಲ್ಲ, ಎಲ್ಲಿ ಇಂಡೋಳದಲ್ಲಿ ಯಾವ್ದು ಅದು ಅಲ್ಲೂ ಶಾಮಂತ ತೋಟ ನೋಡ್ಬೋದಲ್ಲ, ಅದು ಪಶ್ಚಿಮಕ್ಕೆ ಡೌನು. ಪಶ್ಚಿಮಕ್ಕೆ ಡೌನು ಮಾಡಬೇಕಾದ್ರೆ ಅದಕ್ಕೆ ನಾವು ಗಿಡಗಳನ್ನ ಹಾಕ್ಬೇಕಾದ್ರೆ ಯಾವ ಯಾವ ಗಿಡಗಳನ್ನ ಹಾಕ್ಬೇಕು ಅನ್ನೋದು ಭೂಮಿಯ ಏರುಪೇರಿನ ಮೇಲೆ ಅವಲಂಬ ಆಗ್ತದೆ. ಹೀಗೆ ಮಾಡಬೇಕು, ನಮ್ಗೊಂದು ಫ್ರೇಮ್ ಕೊಟ್ಬಿಡಿ, ತುಂಬಾ ಜನ ಹೇಳೋದಷ್ಟೇ, ಅದರ ಒಂದು ಅಂದಾಜು ಕೊಟ್ಬಿಡಿ, ಯಾವ ಯಾವ ಗಿಡ ಎಲ್ಲೆಲ್ಲಿ ಬರಬೇಕು ಅಂತ ಕೊಟ್ಬಿಡಿ ಅಂತ ಹೇಳಿದ್ರೆ ಅದು ಕೊಡಕ್ ಆಗಲ್ಲ. ನಿಮ್ಮ ಭೂಮಿ ಯಾವ ಕಡೆಗೆ ಡೌನ್ ಇದೆ, ನಿಮ್ಮ ತೋಟದ ಪಕ್ಕದಲ್ಲಿ ಯಾವ ಗಿಡ ಬೇರೆ ಹಾಕಿದ್ದಾರೆ, ಆಮೇಲೆ ನಿಮ್ಮ ನೀರು ಎಷ್ಟಿದೆ, ನಿಮ್ಮ ಭೂಮಿಯಲ್ಲಿ ಮಣ್ಣಿನ ಕೆಂಪ, ಕಪ್ಪ, ವೈಟ, ಏನೋ ಸೌಳು ಭೂಮಿನ, ಜರಿ ಭೂಮಿನ, ಇದ್ರ ಮೇಲೆಲ್ಲ ಡಿಪೆಂಡ್ ಆಗುತ್ತೆ. ಕಲ್ಲು ಭೂಮಿ ಇದ್ರೆ ಗುಂಡಿ ತೆಗೆದು ಗಿಡ ನೆಡೋದಕ್ಕೆ ಸ್ವಲ್ಪ ಕಷ್ಟ. ಬಟ್ ಅಲ್ಲಿ ಗಿಡ ನಿಂತ ಮೇಲೆ ಅಲ್ಲಿಗೆ ನೀರು ಅವಶ್ಯಕತೆನೇ ಇರಲ್ಲ, ಬಹಳ ಅದ್ಭುತವಾದ ತೋಟ ಮಾಡ್ಬೋದು. ಗುಂಡಿ ತೆಗೆದು ಗಿಡ ನೆಡೋದಿದೆಯಲ್ಲ ಅದು ಕಷ್ಟ. ಆಮೇಲೆ ನೀವೇನ್ ಮಾಡ್ಬೇಕಂದ್ರೆ, ನಾನು ಈಗ ಕಲ್ಲಿದೆ ಅಂದ್ರೆ ನೀವು ನಾನು ಹೇಳಿದೆ ಪ್ಲಾಸ್ಟಿಕ್ ಕವರಲ್ಲಿ ಎಷ್ಟಾಗ್ಲ ತೆಗಿಬೇಕಂದ್ರೆ ಅದಕ್ಕಿಂತ ಸ್ವಲ್ಪ ಜಾಸ್ತಿ ತಗೊಳ್ಳೋದು. ಆ ಗಿಡವನ್ನ ಇಟ್ಬಿಟ್ಟು ಅದ್ರ ಸುತ್ತ ವರ್ಮಿಂಗ್ ಕಾಂಪೋಸ್ಟ್ ಫಿಲ್ ಮಾಡೋದು. ವರ್ಮಿಂಗ್ ಕಾಂಪೋಸ್ಟ್ ನಮ್ಗೆ ಫಿಲ್ ಮಾಡಕ್ಕಾಗಲಿಲ್ಲ ಅಂದ್ರೆ ರೆಡ್ ಸಾಯಿಲು ಅಥವಾ ಕರ್ಲ್ ಮಣ್ಣು ಇದೆಯಲ್ಲ, ಮಣ್ಣು ಏನ್ ಮಣ್ಣು ಹೇಳ್ತಾರೆ, ಕೆಂಪುದು ಗ್ರಾವಲ್ ಮಣ್ಣು ಇದೆಯಲ್ಲ, ಗ್ರಾವಲ್ ಮಣ್ಣು ಭೂಮಿಯಲ್ಲಿ ತೆಂಗಿನ ಗಿಡ ಅಂತೂ ಅದ್ಭುತವಾಗಿ ಬರುತ್ತೆ. ಮತ್ತೆ ತುಂಬಾ ಕಪ್ಪು ಮಣ್ಣಿರೋ ಜಮೀನಲ್ಲಿ
ಅಡಿಕೆ, ಹಲಸು, ತೆಂಗು, ಸಿಟ್ರಿಕ್ ಸಂಬಂಧಪಟ್ಟಂತ ಗಿಡಗಳು ಬಹಳ ಅದ್ಭುತವಾಗಿ ಬರ್ತವೆ ಕಪ್ಪು ಜಮೀನಲ್ಲಿ. ಕೆಂಪು ಜಮೀನಲ್ಲಿ ಎಲ್ಲವೂ ಬರ್ತವೆ, ಆದರೆ ಇಳುವರಿ ಇದೆಯಲ್ಲ ಕಪ್ಪು ಜಮೀನಲ್ಲಿ ಬರೋಷ್ಟು ಇಳುವರಿ ಅಲ್ಲಿ ಬರಲ್ಲ ತೆಂಗಲ್ಲಿ. ಕಪ್ಪು ಜಮೀನು ತೆಂಗು ಮತ್ತೆ ಅಡಿಕೆಗೆ, ಹಲಸಿಗೆ ತುಂಬಾ ಅದ್ಭುತ. ತಂತಿ ಹಾಕಿದ್ರಿ, 15 ಅಡಿ ಒಂದು ಕಲ್ಕಂಬ ಹಾಕಿದ್ರಿ, 3 ಎಳೆ ತಂತಿ ಹಾಕಿದ್ರಿ, ಫುಲ್ ಆಗೋಯ್ತು. ಪ್ರಾಣಿಗಳ ಕಾಟ ಇಲ್ಲ, ನಮ್ಗೇನು ಬೇಡ. ಪ್ರಾಣಿಗಳ ಕಾಟ ಇದೆಯಾ, ಒಂದು 3 ಅಡಿಯಿಂದ 5 ಅಡಿ ಮೆಸ್ ಹಾಕೊಳ್ಳಿ. ಮೆಸ್ ಹಾಕೋದಾದ್ರೆ ಟಾಟಾ 8G ಹಾಕಿ, ಅದು ತುಂಬಾ ಒಳ್ಳೆಯದು. ಅದ್ರಲ್ಲಿ ಏನಾಗ್ತದೆ, ಕಾಡು ಹಂದಿ ಜೋರಾಗಿ ಹೊಡೆದ್ರು, ಕಾಡು ಕೋಣ ಹೊಡೆದ್ರು ಅದೇನಾಗ್ತದೆ, ಮುರಿಯಲ್ಲ. ಇಲ್ಲಪ್ಪ ಬರೀ ಮೊಲ, ಜಿಂಕೆ, ಸಾರ್ಗ ಬರ್ತದೆ ಅಂದ್ರೆ 10G ಹಾಕೊಳ್ಳಿ, 10 ಹಾಕೊಳ್ಳಿ. ಅದು 5 ಫೀಟ್ ಹಾಕೊಳ್ಳಿ ಸಾಕು. 5 ಫೀಟ್ ಹಾಕೋದಾದ್ರೆ ನೆಲದಿಂದ ಅರ್ಧ ಅಡಿ ತಂತಿ ಹಾಕಿ, ಮೇಲ್ಗಡೆಯಿಂದ 4.25 ಅಡಿ ತಂತಿ ಹಾಕಿ. ಅವಾಗ ಏನಂದ್ರೆ 2 ಕಡೆಗೂ ತಂತಿಯನ್ನು ಟೈಟ್ ಮಾಡಿ ಕಟ್ಬೋದು. ಹೌದಾ? ಅದು ಹಾಕೊಳ್ಳಿ. ಅದು ಹಾಕಿದ್ಮೇಲೆ ಬೇಲಿಗೆಲ್ಲ ಜೆಟ್ರೋಪ್ ಹಾಕೊಳ್ಳಿ. ಅರ್ಧ ಅಡಿ ಒಂದು ಜೆಟ್ರೋಪ, ಸುತ್ತ ಬಾಡಲ್ಲಿ ಜೆಟ್ರೋಪ, ಇಲ್ಲಿ ಜೆಟ್ರೋಪ, ಅರ್ಧ 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 ಒಂದು ಜೆಟ್ರೋಪ ಹಾಕೊಂಡ್ ಬರೋದು. ನಿಮ್ಮ ಗೇಟ್ ಜಾಗ ಒಂದು ಬಿಟ್ಟು ಜೆಟ್ರೋಪ ಒಂದು ಅರ್ಧ ಅರ್ಧ ಅಡಿಗೆ ಒಂದು ಜೆಟ್ರೋಪ್ ಹಾಕಿದ್ಮೇಲೆ 4 ಅಡಿ ಬಿಟ್ಟು 4 ಫೀಟ್ ಬಿಟ್ಟು 4 ಫೀಟ್ ಬಿಟ್ಟು SBM ಹೀಗೆ SBM ಎಲ್ಲ 4 ಫೀಟ್ ಹಾಕೊಂಡು ಬರೋದು. ರೆಡ್ಡಿಂಗ್ ಕಲ್ ಯಾವುದು? SBM. ಆಮೇಲೆ ನಿಮ್ಮ ಪುಣ್ಯಕ್ಕೆ ಬೋರು ಎಲ್ಲಾದ್ರೂ ಇರಲಿ, ಚಿಂತೆ ಮಾಡಬೇಡಿ, ಎಲ್ಲಾದ್ರೂ ಇರಲಿ ಬೋರ್ ಇಲ್ಲಿದೆಯೋ 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 ಎಲ್ಲೋ ಇಲ್ಲಿದೆ. ಈ ಭೂಮಿ ಯಾವ ಕಡೆಗೆ ವಾಟ ಇದೆ, ಯಾವ ಕಡೆಗೆ ಡೌನ್ ಇದೆ, ಈ ಕಡೆಗೆ ಡೌನ್ ಇದ್ರೆ, ಪೂರ್ವದ ಕಡೆಗೆ ಡೌನ್ ಇದ್ರೆ ನೀವು ಈ ಪೂರ್ವದಿಂದ ಪಶ್ಚಿಮಕ್ಕೆ ಲೈನ್ ಮಾಡ್ಕೊಳ್ಳಿ. ಇಲ್ಲದಿದ್ರೆ ಉತ್ತರ ಆ ಕಡೆ ಸೈಡ್ ಅಲ್ಲಿ ತಗೊಳ್ಳಿ. ಈ ಕಡೆ ಸೈಡು ಇದು ಪೂರ್ವಕ್ಕೆ ಡೌನ್ ಇದೆ, ಒಂದು ಈ ಲೈನ್ ಪೈಪ್ ಇಲ್ಲಿದ್ರೆ, ಬೋರ್ವೆಲ್ ಇಲ್ಲಿದ್ರೆ, ಇದು ಮದರ್ ಲೈನ್ ಮೆಲ್ಲಿಗೆ ಇಲ್ಲಿ ತಗೊಂಡು ಬಂದ್ಬಿಡಿ, ಇಲ್ಲಿಗೆ ನಿಲ್ಲಿಸ್ಕೊಳ್ಳಿ. ಇಲ್ಲಿಗೆ ಇದು ನೆಲದಲ್ಲಿ 1-2 ಅಡಿ ಆಳದಲ್ಲಿ ಬರಲಿ ಪೈಪು. ಗೊತ್ತಾಯ್ತಾ? ಇಲ್ಲ ನಿಮಗೆ ಈ ಕಡೆಯಿಂದ ಡೌನ್ ಸಿಕ್ಕರೆ, ಇಲ್ಲ ಈ ಕಡೆಯಿಂದ ಡೌನ್ ಸಿಕ್ಕರೆ ಒಂದು ಇಲ್ಲಿ ತಗೊಂಡು ಬನ್ನಿ, ಇಲ್ಲದ್ರೆ ಇಲ್ಲಿ ತಗೊಂಡು ಬನ್ನಿ. ನಿಮ್ಮ ಜಮೀನಿಗೆ ಯಾವ ತರ ನಿಮಗೆ ಡ್ರಿಪ್ ಲೈನ್ ಅನುಕೂಲ ಮಾಡಬೇಕು ಅದನ್ನ ಇಲ್ಲಿ ತಗೊಂಡು ಬನ್ನಿ. ಇಲ್ಲಿ ತಗೊಂಡು ಬಂದು ಈ ಡ್ರಿಪ್ ಲೈನ್ ನ ನೀವು SBM ಮಧ್ಯದಲ್ಲಿ ಇಲ್ಲಿ ಹೋಗ್ಬೇಕೀಗೆ, ಲ್ಯಾಟ್ರಿನ್ ಹೋಗ್ಬೇಕೀಗೆ. ಯಾವ್ದು ಮಧ್ಯ? ಜಟ್ರೋಪ ಮತ್ತೆ SBM ಮಧ್ಯ ಇಲ್ಲಿ ಹೋಗ್ಬೇಕು. ಇಲ್ಲಿ ಹೋಗಿ ಇದು 200 ಅಡಿ 300 ಅಡಿಗಿಂತ ದೂರ ಇದ್ರೆ, 300 ಅಡಿ ಅಗಲ ಇದ್ರೆ, ಅಥವಾ ಬರೀ 100 ಅಡಿ ಇದ್ರೆ ಇಲ್ಲೇ ಒಂದು ಗೇಟ್ ವಾಲ್ ಹಾಕೊಳ್ಳಿ. ಗೇಟ್ ವಾಲ್ ಹಾಕೊಂಡು ಇಲ್ಲಿಗೆಲ್ಲ ಲ್ಯಾಟ್ರಿನ್ ಹಾಕೊಳ್ಳಿ. 6 ಅಡಿ ಒಂದೊಂದು ಲ್ಯಾಟ್ರಿನ್ ಹೇಳ್ಕೊಳ್ಳಿ. ಲ್ಯಾಟ್ರಿನ್ ಹೀಗೆ ಎಲ್ಲಿರಿ. ಇದು ಒಂದು 500 ಅಡಿ ಗಂಟನೂ ಹೋಗ್ತದೆ, ತೊಂದರೆ ಇಲ್ಲ. 400 ಅಡಿ ಗಂಟ ಹೋಗೇ ಹೋಗ್ತದೆ. ಗೊತ್ತಾಯ್ತಾ? ಒಂದು ವೇಳೆ ಇದೇ ಉದ್ದ ಇದೆ ಅಂದ್ರೆ, ಇದೇ 600 ಅಡಿ ಇದೆ ಅಂದ್ರೆ ಲ್ಯಾಟ್ರಿನ್ ಹೀಗೆ ತಗೊಂಡು ಬನ್ನಿ, ಹೀಗೆ ಸಿಗಿಸ್ಕೊಳ್ಳಿ. ಇನ್ನೊಂದು ಲ್ಯಾಟ್ರಿನ್ ತಗೊಂಡು ಹೀಗೆ ಸಿಗಿಸ್ಕೊಳ್ಳಿ, ಮಧ್ಯದಲ್ಲಿ ರೋಡ್ ಬಿಟ್ಕೊಳ್ಳಿ. ಗೊತ್ತಾಯ್ತಾ? ಈ ಲ್ಯಾಟ್ರಿನ್ ಇಲ್ಲಿ ತಂದ್ರೆ ಇಲ್ಲಿ ಬಂದು ಈ ಲ್ಯಾಟ್ರಿನ್ ಇಲ್ಲಿಗೆ ಎಂಡ್ ಆಗ್ತದೆ, ಇದ್ರದ್ದು ಲ್ಯಾಟ್ರಿನ್ ಇಲ್ಲಿಗೆ ಎಂಡ್ ಆಗ್ತದೆ, ಇಲ್ಲಿಗೆ ಎಂಡ್ ಆಗ್ತದೆ. ಇದ್ರದ್ದು ಲ್ಯಾಟ್ರಿನ್ ಇಲ್ಲಿಗೆ ತಂದ್ರೆ ಹೀಗೆ ಇಲ್ಲಿಗೆ ಎಂಡ್ ಆಗ್ತದೆ, ಹೀಗೆ ಎಂಡ್ ಆಗ್ತದೆ, ಹೀಗೆ ಎಂಡ್ ಆಗ್ತದೆ, ಹೀಗೆ ಎಂಡ್ ಆಗ್ತದೆ. ಇದು ಮಧ್ಯದಲ್ಲಿ ಒಂದು ರೋಡ್ ಉಳಿತದೆ ನಿಮಗೆ. ಇಲ್ಲಿಗೆಲ್ಲ ಈ ಲ್ಯಾಟ್ರಿನ್ಗೆ ಎಂಡ್ ಕ್ಯಾಪ್ ಹಾಕೊಳ್ಳಿ. ಗೊತ್ತಾ? ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗುತ್ತೆ. ಆಮೇಲೆ ಇಲ್ಲಿ ನೀವು 15 ಅಡಿಗೆ ತೆಂಗಿನ ಗಿಡ ಹಾಕೊಳ್ಳಿ. SBM ಇಂದ 11 ಅಡಿಗೆ ಅಂದ್ರೆ ಬೇಲಿಯಿಂದ 15 ಅಡಿಗೆ ಕೋಕೋನಟ್ ಹಾಕೊಳ್ಳಿ. ಇಲ್ಲಿಗೆ ಕೋಕೋನಟ್ ಹಾಕೊಳ್ಳಿ. 15 ಅಡಿಗೆ ಕೋಕೋನಟ್ ಹಾಕೊಳ್ಳಿ. ಕೋಕೋನಟ್ ಹಾಕೊಳ್ಳಿ. ಇದೀಗ ಕೋಕೋನಟ್ ಹಾಕೊಳ್ಳಿ. ಡ್ರಿಪ್ ಲೈನ್ ಈ ಕಡೆ ತಗೊಂಡು ಬಂದ್ರೆ ಇದು ಈಗ ತಗೊಂಡು ಬನ್ನಿ. ಇಲ್ಲ ನಿಮ್ಗೆ ಏನಾದ್ರೂ ಭೂಮಿ ಅಡ್ಡ ಇದೆ ಅಂತ ಹೇಳಿದ್ರೆ ಅದಕ್ಕೆ ವಿರುದ್ಧವಾಗಿ ಹೀಗೆ ತಗೊಂಡು ಹೋಗಿ. ನಿಮ್ಗೆ ಯಾವ ತರ ಬೇಕಂದ್ರೆ ಆ ತರ ಲ್ಯಾಟ್ರಿನ್ ತಗೊಂಡು ಇಲ್ಲಿ ಒಂದು ಗೇಟ್ ವಾಲ್ ಇಟ್ಕೊಳ್ಳಿ. ಈ ಕಡೆ ಸೈಡ್ ಗೇಟ್ ವಾಲ್ ಆನ್ ಆದ್ರೆ ಇದೆಲ್ಲ ನೀರು ಈ ಕಡೆ ಹೋಗ್ತದೆ. ಇಲ್ಲ ನೀವು ಇಲ್ಲಿ ಬೇಕಾದ್ರೆ ಇಲ್ಲಿ 2 ಭಾಗ ಮಾಡ್ಕೊಳ್ಬಹುದು. ಇಲ್ಲಿ ಬಂದ್ರೆ ಉದ್ದ ಇದೆ, 2 ಭಾಗ ಮಾಡ್ಕೊಳ್ಳಿ. ಇದ್ರ ಸುತ್ತ ರೋಡ್ ಇರ್ತದೆ, ಮಧ್ಯದಲ್ಲಿ ರೋಡ್ ಇರ್ತದೆ. ಇದಾದ್ಮೇಲೆ ನೀವು ಒಳಗಡೆ ತೆಂಗಿನ ಗಿಡ ಆದ್ಮೇಲೆ ಮಧ್ಯದಲ್ಲಿ
48 ಅಲ್ಲಿ ಒಂದು ಬಾಕ್ಸ್ ಮಾಡ್ಕೊಳ್ಳಿ. ಎಷ್ಟಿದು 48, ಇದು 48 ಆಯ್ತಾ. ಈ 48 ಅಲ್ಲಿ ಬಾಕ್ಸ್ ಮಾಡೋದು ಇಸ್ ಭಾಳ ಇಂಪಾರ್ಟೆಂಟು, ಭಾಳ ಅದ್ಭುತವಾಗಿ ತೋಟ ಬರ್ತದೆ. ಇಲ್ಲಿ ಮೂಲೆಗೆ ಮ್ಯಾಂಗೋ 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 ಮ್ಯಾಂಗೋ, ಸೆಂಟ್ರಲಿ ಮ್ಯಾಂಗೋ, ಅರ್ಥ ಆಯ್ತಾ. ಆಮೇಲೆ 2 ಮ್ಯಾಂಗೋ ಮಧ್ಯದಲ್ಲಿ ಒಂದು ಜಾಕ್ ಫ್ರೂಟು ಜಾಕ್ ಫ್ರೂಟು ಜಾಕ್ ಫ್ರೂಟು ಜಾಕ್ ಫ್ರೂಟು. ನೀವು ರೆಕಾರ್ಡ್ ಮಾಡ್ಕೊಳ್ಳಿ, ಇದು ಮ್ಯಾಂಗೋ ಬ್ಲಾಕ್. ಈ ಮ್ಯಾಂಗೋ ಬ್ಲಾಕ್ನ ಎಲ್ಲಿ ತಗೊಳ್ಬೇಕಂದ್ರೆ ತೆಂಗಿನ ಗಿಡದಿಂದ 20 ಅಡಿ ಬಿಟ್ಟು 48 ಅಡಿ ಬಾಕ್ಸ್ ಮಾಡಬೇಕು, ನೆನಪಿಟ್ಕೊಳ್ಳಿ. ಆಮೇಲೆ ಈ ಜಾಕ್ ಫ್ರೂಟು ಮ್ಯಾಂಗೋ ಮಧ್ಯದಲ್ಲಿ 12 ಫೀಟ್ ಇದೆಯಲ್ಲ, ಇಲ್ಲಿ ಬಟರ್ ಫ್ರೂಟು ಬಟರ್ ಫ್ರೂಟು ಬಟರ್ ಫ್ರೂಟ್ ಬಟರ್ ಫ್ರೂಟ್ ಬಟರ್ ಫ್ರೂಟ್ ಬಟರ್ ಫ್ರೂಟ್ ಬಟರ್ ಫ್ರೂಟ್ ಬಟರ್ ಫ್ರೂಟ್ ಆಗಿದೆ. ಇದೇನಾಯ್ತು, ಒಂದು ಬಾಕ್ಸ್ ಹೋಗಿ ಇವಾಗ 4 ಬಾಕ್ಸ್ ಆಯ್ತು. ಇಲ್ಲಿ ಪುನಃ ಇದ್ರ ಮಧ್ಯದಲ್ಲಿ ಏನ್ ಹಾಕಬೇಕು, ಇಲ್ಲಿ ಬಟರ್ ಫ್ರೂಟ್ ಜಾಕ್ ಫ್ರೂಟ್. ಹೀಗೆ 6 ಅಡಿಗೆ ನೀವು ಗಿಡಗಳು ಏನಾಗ್ತವೆ, ಇಲ್ಲಿ ನಿಮಗೆ 81 ಗಿಡ ಬರ್ತದೆ. ಈ 48 ಬಾಕ್ಸ್ ಅಲ್ಲಿ ಎಷ್ಟು ಗಿಡ ಬರ್ತದೆ, 81 ಗಿಡ ಬರ್ತದೆ. ಈ 81 ಗಿಡ ಆದ್ಮೇಲೆ ಈ ಬಾಕ್ಸ್ ಆದ್ಮೇಲೆ 20 ಫೀಟ್ ಅಥವಾ 18 ಫೀಟ್ ಬಿಟ್ಬಿಟ್ಟು ಪುನಃ ಒಂದು ಬಾಕ್ಸ್ ಮಾಡ್ಕೊಳ್ಳೋದು. 48 ಅಲ್ಲಿ ಎಷ್ಟು ಅಡಿ ಬಿಟ್ಟು, 18 ಫೀಟ್ ಬಿಟ್ಟು, ಅಥವಾ ಅನುಕೂಲ ಇದ್ರೆ 10-20 ಫೀಟ್ ಬಿಡಿ. ಇಲ್ಲಿ ಏನ್ ಮಾಡ್ಬೇಕಂದ್ರೆ, ಇಲ್ಲಿ ನಾವು ಬಾರ್ಡರ್ ಏನ್ ಹಾಕಿದ್ದು, ಎಲ್ಲ ಮ್ಯಾಂಗೋ ಹಾಕಿದ್ದು. ಇಲ್ಲಿ ಮಧ್ಯದಲ್ಲಿ ಏನ್ ಹಾಕಿದ್ದು, ಜಾಕ್ ಫ್ರೂಟ್ ಹಾಕಿದ್ದು. ಇದಕ್ಕೆ ನೀವೇನ್ ಮಾಡಿ ಅಂದ್ರೆ, ಇದಕ್ಕೆ ಇಲ್ಲಿ ಬಾರ್ಡರ್ ಅಲ್ಲಿ ಜಾಕ್ ಫ್ರೂಟ್ ಹಾಕಿ ಇದಕ್ಕೆ ವಿರುದ್ಧ ಇದು. ಇಲ್ಲಿ ಸೆಂಟ್ರಲ್ ಏನು ಹಾಕಿ, ಇಲ್ಲಿ ಜಾಕ್ ಫ್ರೂಟ್ ಇದು, ಯಾಕೆಂದ್ರೆ ಇದು ಮ್ಯಾಂಗೋ ಬ್ಲಾಕು, ಇದು ಜಾಕ್ ಫ್ರೂಟ್ ಬ್ಲಾಕ್. ಈ 2 ಜಾಕ್ ಫ್ರೂಟ್ ಮಧ್ಯದಲ್ಲಿ ಒಂದು ಮ್ಯಾಂಗೋ ಹಾಕಿ, ಇಲ್ಲಿ ಮ್ಯಾಂಗೋ ಹಾಕಿ, ಇಲ್ಲಿ ಮ್ಯಾಂಗೋ ಹಾಕಿ, ಇಲ್ಲಿ ಮ್ಯಾಂಗೋ ಹಾಕಿ. ಇದರ ಮಧ್ಯದಲ್ಲಿ ಒಂದು ಸಪೋರ್ಟ್ ಹಾಕಿ, ಅಥವಾ ಇಲ್ಲೊಂದು ಬಟರ್ ಫ್ರೂಟ್ ಹಾಕಿ. ಈಗ ಬೇರೆ ಗಿಡಗಳನ್ನ ಆ ಬಾಕ್ಸ್ ಅಲ್ಲಿ ಹಾಕಿದ್ದಕ್ಕೆ ವಿರುದ್ಧವಾಗಿ ಬೇರೆ ಗಿಡಗಳನ್ನ ಹಾಕೋದು. ಇಲ್ಲೇನಾಗ್ತದೆ ನಿಮಗೆ, ಇಲ್ಲೂ ನಿಮಗೆ 81 ಗಿಡ ಬರ್ತದೆ. ನೆಕ್ಸ್ಟ್ ಇಲ್ಲಿಂದ 18 ಅಡಿ ಬಿಟ್ಟು ಪುನಃ ಇಲ್ಲೊಂದು ಬಾಕ್ಸ್ ಮಾಡ್ಕೊಳ್ಳೋದು ಜಾಗ ಇದ್ರೆ. ಇಲ್ಲಿಗೆ ಬಾರ್ಡ್ರಿಗೆ ಇದಕ್ಕೆ ನೇರಳೆ ಗಿಡ ಹಾಕಿ, ನೇರಳೆ ಗಿಡ, ಇಲ್ಲಿ ನೇರಳೆ ಸೆಂಟ್ರಲ್ಲಿ ನೇರಳೆ. ಇದರ ಮಧ್ಯದಲ್ಲಿ ನಿಮ್ಗೆ ಇಲ್ಲಿ ಏನು ಗಿಡ ಬೇಕು, ಬಟರ್ ಫ್ರೂಟ್ ಹಾಕಿ, ಸಪೋರ್ಟ್ ಹಾಕಿ, ಎಲ್ಲ ಗಿಡನ ಬೇರೆ ಚೇಂಜ್ ಮಾಡಿ. ಅದೇ ಒಂದು ಗಿಡದಿಂದ ಒಂದು ಗಿಡಕ್ಕೆ 6 ಅಡಿ ಗ್ಯಾಪು, ಒಂದು ಜಾತಿಯ ಗಿಡದಿಂದ ಇನ್ನೊಂದು ಜಾತಿಯ ಗಿಡಕ್ಕೆ 18 ಅಡಿ ಗ್ಯಾಪ್ ಇರಬೇಕು. ಚಿಕ್ಕ ಗಿಡ ಆದ್ರೆ 12 ಅಡಿ ಗ್ಯಾಪ್ ಇರಬೇಕು. ಪಪ್ಪಾಯದ ಪಕ್ಕದಲ್ಲಿ ಪಪ್ಪಾಯ ಹಾಕ್ಬೇಡಿ, ಪಪ್ಪಾಯದಿಂದ ಇನ್ನೊಂದು ಪಪ್ಪಾಯಕ್ಕೆ ಲೈನ್ ಚೇಂಜ್ ಮಾಡಬೇಕು. ನೋಡಿ, ಇಲ್ಲೊಂದು ಪಪ್ಪಾಯ ಹಾಕಿದ್ರೆ ಇಲ್ಲಿ ಪಪ್ಪಾಯ ಹಾಕ್ಬೇಕು. ಇಲ್ಲಿ ಬೇಕಾದ್ರೆ ಮಧ್ಯದಲ್ಲಿ ಒಂದು ಕರಿಬೇವು ಹಾಕಿ, ಆಮೇಲೆ ಇಲ್ಲೊಂದು ಕರಿಬೇವು ಹಾಕಿ, ಬೇಕಾದ್ರೆ ಇಲ್ಲಿ ಪಪ್ಪಾಯ ಹಾಕಿ. ಎಲ್ಲ ಗಿಡಕ್ಕೂ ಅಂತರ 6 ಅಡಿ ಇರಲೇಬೇಕು. ಬೇರೆ ಜಾತಿಯ ಗಿಡಗಳನ್ನ ಹಾಕಿ. ನೀವು ಒಂದು ಬಾಕ್ಸ್ ಮಾಡಿದ್ಮೇಲೆ ನಿಮ್ಗೆ ಅದು ಅರ್ಥ ಆಗ್ತಾ ಹೋಗುತ್ತೆ.